ಜಗನ್ನಾಥ್ ರಥಯಾತ್ರೆ ತುಂಬ ಹತ್ತಿರ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ನಂಗೆ ಅನ್ನಿಸ್ತಾ ಇತ್ತು ಸ್ವಲ್ಪ ಭಗವಂತನ ಜಗನ್ನಾಥನ ಲೀಲೆಗಳನ್ನ, ಆಮೇಲೆ ಭಗವಂತ ಹೇಗೆ ಆ ನೀಲಾಚಲ ಧಾಮದಲ್ಲಿ ಪುರುಷೋತ್ತಮ ಕ್ಷೇತ್ರದಲ್ಲಿ ಹೇಗೆ ಬಂದು ನಿವಾಸ ಮಾಡೋದು, ಸೊ ಅದನ್ನೆಲ್ಲ, ಆಮೇಲೆ ಭಗವಂತನ ರೂಪ ಯಾಕೆ ಆ ರೀತಿ ಇದೆ, ಎಷ್ಟೋ ನಮಗೆ ಪ್ರಶ್ನೆ ಇರುತ್ತೆ, ಹೌದಲ್ಲ? ಎಷ್ಟೋ ರೂಪವನ್ನ ನೋಡಿದೀವಿ, ಆದ್ರೆ ಈ ರೂಪ ಸ್ವಲ್ಪ ಕೆಲವರು ಅಂತಾರೆ ಇದು ಆಟ ಆಡೋ ಬೊಂಬೆಗಳಿದ್ದಾಗಿದೆ. ಆಮೇಲೆ ಕೆಲವ್ರಿಗೆ ಅನ್ಸುತ್ತೆ ಇದು, ಕೆಲವ್ರು ನೋಡಿದ ತಕ್ಷಣ ಭಯ ಆಗ್ಬಿಡುತ್ತೆ, ಇಷ್ಟು ದೊಡ್ಡ ದೊಡ್ಡ ಕಣ್ಣು, ಆಮೇಲೆ ತುಂಬಾ ವಿಚಿತ್ರವಾಗಿರುವಂತ ರೂಪ ಅಂತ ಅನ್ಸುತ್ತೆ. ಆಮೇಲೆ ಕಾಲ್ಗಳು ಕಾಣಿಸೋದಿಲ್ಲ, ಚರಣ ಸ್ಪರ್ಶ ಮಾಡ್ಬೇಕು ಅಂತ ಹೇಳಿದ್ರೆ, ಚರಣ ಧೂಳು ತೊಗೊಳ್ಬೇಕು ಅಂತ ಹೇಳಿದ್ರೆ ಕಾಣಿಸೋದೇ ಇಲ್ಲ. ಸೊ ರೂಪ ಸ್ವಲ್ಪ ವಿಚಿತ್ರವಾಗಿದೆ. ಯಾಕೆ ಭಗವಂತ ಜಗನ್ನಾಥನಿಗೆ ಆ ವಿಚಿತ್ರ ರೂಪ ಇದೆ, ಅದೆಲ್ಲವನ್ನು ನಾವು ಇವತ್ತು ಚರ್ಚೆಯನ್ನು ಮಾಡೋಣ. ಪುರುಷೋತ್ತಮ ಕ್ಷೇತ್ರ. ಪುರುಷೋತ್ತಮ ಕ್ಷೇತ್ರದಲ್ಲಿ ನಾವು ಹೇಳ್ತೀವಲ್ಲ, ಜಗನ್ನಾಥ ಇರೋದು ಎಲ್ಲಿ? ಒರಿಸ್ಸಾನಲ್ಲಿ ಪುರಿ, ಜಗನ್ನಾಥ್ ಪುರಿ ಅಂತ ಹೇಳ್ತಾರೆ. ಆ ಕ್ಷೇತ್ರದಲ್ಲಿ ಅವರು ವಾಸ ಮಾಡ್ತಾ ಇದ್ದಾರೆ. ಆಮೇಲೆ ಆ ಕ್ಷೇತ್ರವನ್ನ ಪುರುಷೋತ್ತಮ ಕ್ಷೇತ್ರ ಅಂತಾನು ಹೇಳ್ತಾರೆ, ಶ್ರೀ ಕ್ಷೇತ್ರ ಅಂತಾನು ಹೇಳ್ತಾರೆ. ಅದರ ಹಿನ್ನೆಲೆ ಏನು, ಆಮೇಲೆ ಆ ಪುರುಷೋತ್ತಮ ಕ್ಷೇತ್ರದ ಮಹಿಮೆ ಏನು, ಅದೆಲ್ಲವನ್ನು ನಾವು ಚರ್ಚೆಯನ್ನ ಇವತ್ತು ಮಾಡೋಣ. ಹೇಳ್ತಾರೆ ಇದು ತುಂಬಾ ಪವಿತ್ರವಾಗಿರುವಂತಹ ಸ್ಥಳ ಪುರುಷೋತ್ತಮ ಕ್ಷೇತ್ರ. ಅಲ್ಲಿ ಭಗವಂತ ವಿಷ್ಣು ಯಾವ ರೂಪದಲ್ಲಿರ್ತಾರೆ? ದಾರು ಬ್ರಹ್ಮ. ಬ್ರಹ್ಮ ಅಂತ ಹೇಳಿದ್ರೆ ಏನು? ಚತುರ್ಭುಜ ಬ್ರಹ್ಮ ಅಲ್ಲ. ಬ್ರಹ್ಮ ಅಂತ ಹೇಳಿದ್ರೆ ನಾವೆಲ್ಲರೂ ಬ್ರಹ್ಮ. ಯಾವ ಬ್ರಹ್ಮ? ನಾವೆಲ್ಲರೂ ಆತ್ಮ, ಹೌದಲ್ಲ? ಆ ಭಗವಂತನ ಏನ್ ಹೇಳ್ತೀವಿ? ಪರಬ್ರಹ್ಮ. ಪರಬ್ರಹ್ಮ. ಶಬ್ದ ಬ್ರಹ್ಮ ಅಂತ ಹೇಳಿದ್ರೆ ಏನು? ವೇದಗಳನ್ನ ಶಬ್ದ ಬ್ರಹ್ಮ ಅಂತ ಹೇಳ್ತಾರೆ. ಅದೇ ರೀತಿ ಜಗನ್ನಾಥನ ವಿಗ್ರಹ, ಅದನ್ನ ದಾರು ಬ್ರಹ್ಮ ಅಂತ ಹೇಳ್ತಾರೆ. ಈ ರೀತಿ ಎಷ್ಟೊಂದು ಬ್ರಹ್ಮಗಳಿದೆ. ಇದನ್ನೆಲ್ಲ ಕೇಳ್ತಾ ಕೇಳ್ತಾ ನಮಗೆ ಸ್ವಲ್ಪ ಭ್ರಮೆ ಆಗ್ಬಿಡುತ್ತೆ. ಆದ್ರೆ ಭ್ರಮೆ ಆಗ್ಬಾರ್ದು, ಇದನ್ನ ಸರಿಯಾಗಿ ತಿಳ್ಕೊಳ್ಬೇಕು. ಜೀವಕ್ಕೂ ಬ್ರಹ್ಮ ಅಂತ ಹೇಳ್ತೀವಿ, ಆ ಭಗವಂತನಿಗೂ ಬ್ರಹ್ಮ ಅಂತ ಹೇಳ್ತೀವಿ. ಆದ್ರೆ ಜೀವ ಬ್ರಹ್ಮ ಮತ್ತು ಭಗವಂತ ಪರಬ್ರಹ್ಮನಿಗೆ ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ? ಜೀವ ಬ್ರಹ್ಮ ಅಣು, ಆ ಭಗವಂತ ಬ್ರಹ್ಮ ವಿಭೂ. ನಾವು ಸಣ್ಣ ಕಣ ಇದ್ದ ಹಾಗೆ, ಆ ಭಗವಂತ ಹೇಳ್ತಾರೆ ಇನ್ಫೈನೈಟ್ ಅಂತ ಹೇಳಿ, ಅಗಾಧವಾದಂತಹ ತುಂಬಾ ವಿಶಾಲವಾಗಿರುವಂತಹ ಭಗವಂತ. ಸೊ ಆ ರೀತಿ ಆ ಭಗವಂತನ ದಾರು ಬ್ರಹ್ಮ ಅಂತಾನು ಹೇಳ್ತಾರೆ. ಆಮೇಲೆ ಹೇಳ್ತಾರೆ ಯಾರು ಈ ಭಗವಂತನ ದರ್ಶನ ಮಾಡ್ತಾರೆ ಅವ್ರಿಗೆ ಮುಕ್ತಿ ಸಿಗೋದು ತುಂಬಾ ಸುಲಭ, ಬರೀ ಭಗವಂತನ ದರ್ಶನ ಮಾಡೋದ್ರಿಂದ ಹೇಳ್ತಾರೆ. ಯಾರು ಎಲ್ಲಾ ಕ್ಷೇತ್ರಗಳಿಗೆ ಹೋಗಿ ಎಲ್ಲಾ ತೀರ್ಥ ಯಾತ್ರೆ ಮಾಡಿ ಏನು ಫಲ ಬರುತ್ತಲ್ಲ, ಅದು ಜಗನ್ನಾಥಪುರಿ ಶ್ರೀ ಕ್ಷೇತ್ರ ಧಾಮಕ್ಕೆ ಹೋಗ್ಬಿಟ್ರೆ ಅದರ ಫಲ ಸಿಕ್ಬಿಡುತ್ತಂತೆ. ಅಷ್ಟು ಮಹಿಮಾನ್ವಿತವಾಗಿದೆ. ಕೆಲವ್ರು ಹೇಳ್ತಾರೆ ರೋಜಿ ಎಲ್ಲಾ ತೀರ್ಥ ಸ್ಥಾನಕ್ಕೂ ಇದೇ ರೀತಿ ಹೇಳ್ತೀರಿ ನೀವು, ವೃಂದಾವನಕ್ಕೆ ಹೇಳ್ತೀರಿ, ಎಲ್ಲಾ ತೀರ್ಥ ಸ್ಥಾನಗಳಲ್ಲಿ ತುಂಬಾ ವಿಶೇಷವಾಗಿದೆ. ಮಾಯಾಪುರ್ ಅದನ್ನು ಅದೇ ರೀತಿ ಹೇಳ್ತೀರಿ, ಆಮೇಲೆ ಜಗನ್ನಾಥಪುರಿಗೂ ಅದೇ ರೀತಿ ಹೇಳ್ತಾ ಇದೀರಿ. ಈಗ ನಾವೆಲ್ಲ ಹೋಗ್ಬೇಕು? ಎಲ್ಲ ಕಡೆನೂ ಹೋಗ್ಬೇಕು. ಎಲ್ಲಾ ಕಡೆನೂ ಹೋಗ್ಬೇಕು. ಆಮೇಲೆ ಹೋಗ್ತಾ ಹೋಗ್ತಾ ಏನಾಗುತ್ತೆ? ನಮ್ಮ ಹೃದಯ ಪವಿತ್ರವಾಗುತ್ತೆ. ಆಮೇಲೆ ಎಲ್ಲಾ ಭಗವಂತನ ತೀರ್ಥಯಾತ್ರೆ ದರ್ಶನ ಮಾಡಿದ್ರೆ ಏನಾಗುತ್ತೆ? ನಮ್ಮ ಮನಸ್ಸು ನಿರ್ಮಲವಾಗಿ ಭಗವಂತನ ಮೇಲೆ ಆಕರ್ಷಣೆ ಇನ್ನೂ ಹೆಚ್ಚಾಗುತ್ತೆ. ಜಗನ್ನಾಥ್ ಯಾರು? ಕೃಷ್ಣನೇ, ದ್ವಾರಕಾ ಕೃಷ್ಣ ಅದಲ್ಲ. ಆ ಭಗವಂತನ ಸಾಕ್ಷಾತ್ ಸ್ವರೂಪ, ಭಗವಂತನ ಪುರುಷೋತ್ತಮ ಅಂತಾನು ಹೇಳ್ತಾರೆ. ಆ ರೀತಿ ಈ ಪುರುಷೋತ್ತಮ ಕ್ಷೇತ್ರ ಅಲ್ಲಿ ನೀಲಾಚಲ ಇದೆ, ಅದನ್ನ ನೀಲಾಚಲ ಧಾಮ ಅಂತಾನು ಹೇಳ್ತಾರೆ. ಹಿಂದೆ ಅಲ್ಲಿ ಒಂದು ಪರ್ವತ ಇತ್ತು, ಈಗ ನಮ್ಗೆ ಪರ್ವತ ಕಾಣಿಸೋದಿಲ್ಲ, ಬರೀ ರೋಡ್ಸ್ ಕಾಣಿಸುತ್ತೆ. ಆದ್ರೆ ಅಲ್ಲಿ ನೀಲಿ ಬಣ್ಣದ ಪರ್ವತ ಇತ್ತು, ನೀಲಾಚಲ ಅಂತ ಹೇಳ್ತಾರೆ. ಆಮೇಲೆ ನೀಲಾಚಲದಲ್ಲಿ ಯಾವ ಭಗವಂತನ ವಾಸಸ್ಥಾನ ಆಗಿತ್ತು? ನೀಲಮಾಧವ. ಆ ರೀತಿ ವಾಸ ಇತ್ತು. ಈಗ
ನೋಡಿ, ಭಗವಂತ ವಿಷ್ಣು ಒಂದು ದಿನ ಬ್ರಹ್ಮನಿಗೆ ಈ ರೀತಿ ಹೇಳ್ತಾರೆ, ಆ ಪುರುಷೋತ್ತಮ ಕ್ಷೇತ್ರದ ಬಗ್ಗೆ ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಬ್ರಹ್ಮಾಜಿ ಒಂದು ಪ್ರಶ್ನೆಯನ್ನ ಕೇಳಿದ್ರು. ಬ್ರಹ್ಮಾಜಿಗೆ ಎಲ್ಲ ಜೀವಿಗಳು ಕಷ್ಟದಲ್ಲಿರೋದನ್ನ ನೋಡಿದ್ರೆ ಅವ್ರಿಗೆ ತಡೆಯೋದಕ್ಕಾಗೋದಿಲ್ಲ. ಯಾಕೆಂದ್ರೆ ಯಾವುದೇ ತಂದೆಗೂ ಅಷ್ಟೇ, ತಂದೆ ತಾಯಿಗೆ ಅವ್ರ ಮಕ್ಕಳು ಏನಾದ್ರೂ ನರಳ್ತಾ ಇದ್ರೆ ಏನನ್ಸುತ್ತೆ, ಏನಾದ್ರೂ ಅವ್ರಿಗೆ ಪರಿಹಾರ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇರ್ತಾರೆ. ಅದೇ ರೀತಿ ಬ್ರಹ್ಮದೇವರು ಎಲ್ಲ ಜೀವಿಗಳಿಗೆ ದೇಹವನ್ನ ಕೊಟ್ಟಿರೋರು. ಸೊ ಆ ಬ್ರಹ್ಮದೇವರಿಗೂ ನೋಡ್ತಾ ಇದ್ದಾರೆ, ಮೇಲಿಂದ ನೋಡ್ತಾ ಇದ್ದಾರೆ, ಎಲ್ಲಾ ಜೀವಿಗಳು ಎಷ್ಟು ಕಷ್ಟದಲ್ಲಿ ನರಳ್ತಾ ಇದ್ದಾರೆ, ಅವ್ರಿಗೆ ಹೇಗೆ ಉದ್ಧಾರ ಮಾಡೋದು. ಆ ರೀತಿ ಅವ್ರು ಯೋಚನೆ ಅವ್ರು ಮಾಡ್ತಾ ವಿಷ್ಣುವಿಗೆ ಕೇಳ್ತಾರೆ, ಇದಕ್ಕೆ ಏನಾದ್ರು ಪರಿಹಾರ ದಯವಿಟ್ಟು ನೀವು ತಿಳಿಸ್ಕೊಡಿ. ಆ ರೀತಿ ಕೇಳಿದಾಗ ವಿಷ್ಣು ಈ ರೀತಿ ಹೇಳ್ತಾ ಇದ್ದಾರೆ, ಒಂದು ಉಪಾಯ ಇದೆ, ಎಲ್ಲಾ ಜೀವಿಗಳ ಉದ್ಧಾರ ತುಂಬಾ ಸುಲಭವಾಗಿ ಆಗೋಗ್ಬಿಡುತ್ತೆ. ಹೇಗೆ? ಅವ್ರು ಹೇಳ್ತಾ ಇದ್ದಾರೆ, ಭಾರತ ಭೂಮಿಯಲ್ಲಿ ಒಂದು ವಿಶೇಷವಾಗಿರುವಂತಹ ಒಂದು ಪ್ರದೇಶ ಇದೆ. ಆ ಪ್ರದೇಶದ ಹೆಸರು ಉತ್ಕಲ. ಈ ಉತ್ಕಳ ಅಂತ ಹೇಳಿದ್ರೆ ಯಾವುದು? ಒರಿಸ್ಸಾ. ಸೊ ಈ ಉತ್ಕಲ ಪ್ರದೇಶದಲ್ಲಿ ಒಂದು ವಿಶೇಷವಾದಂತಹ ತುಂಬಾ ಪವಿತ್ರವಾದಂತಹ ನದಿ ಹರಿಯುತ್ತೆ. ಯಾವುದದು? ಒರಿಸ್ಸಾನಲ್ಲಿ ಯಾವ ನದಿ ಹರಿಯುತ್ತೆ? ನಿಮ್ಮ ಜಿಯೋಗ್ರಫಿ ಚೆಕ್ ಮಾಡ್ತಾ ಇದೀವಿ ನಾವು. ಒರಿಸ್ಸಾನಲ್ಲಿ ಯಾವುದು ನದಿ ಹರಿಯುತ್ತೆ? ಕರ್ನಾಟಕದಲ್ಲಿ ಯಾವುದೆಲ್ಲ ನದಿ ಹರಿಯುತ್ತೆ? ವೆರಿ ಗುಡ್, ಪರವಾಗಿಲ್ಲ, ಗೊತ್ತಿದೆ. ಆಮೇಲೆ ಆಂಧ್ರನಲ್ಲಿ ಗೋದಾವರಿ, ಕೃಷ್ಣ, ಆಮೇಲೆ 2. ಆಮೇಲೆ ಒರಿಸ್ಸಾನಲ್ಲಿ ಮಹಾನದಿ. ಇದು ತುಂಬಾ ವಿಶೇಷವಾಗಿರುವಂತಹ ನದಿ. ಅವ್ರು ಹೇಳ್ತಾ ಇದ್ದಾರೆ, ಇದು ತುಂಬಾ ಪವಿತ್ರವಾಗಿರುವಂತಹ ನದಿ, ಉತ್ಕಲ ಪ್ರದೇಶದಲ್ಲಿದೆ. ಅದು ಇಲ್ಲಿಯ ತನಕ ರಹಸ್ಯವಾಗಿ ಇಟ್ಟಿದ್ದೆ ನಾನು. ಈ ಕ್ಷೇತ್ರ, ಅದರ ಪ್ರಚಾರ, ಆಮೇಲೆ ಅದರ ಮಾಹಿತಿ ಎಲ್ಲರಿಗೂ ತಿಳಿದಿರಲಿಲ್ಲ. ಇದು ಈಗ ಪ್ರಾರಂಭ ಆಗಿದೆ. ಅದಕ್ಕೋಸ್ಕರ ಹೇಳ್ತಾರೆ, ಅಲ್ಲಿ ನಾನು ಸ್ವಯಂ ನನ್ನ ಪುರುಷೋತ್ತಮ ರೂಪದಲ್ಲಿ ನಾನು ಅಲ್ಲಿ ವಾಸ ಮಾಡ್ತೀನಿ. ಆಮೇಲೆ ಈ ಸಂಪೂರ್ಣ ಪ್ರಪಂಚ ಸರ್ವನಾಶ ಆಗೋಗ್ಬಿಟ್ಟು ಪ್ರಳಯದಲ್ಲಿನೂ ಎಲ್ಲ ಹೋಗ್ಬಿಡುತ್ತೆ. ಕೆಲವರು ಹೇಳ್ತಾರೆ, ಪ್ರಭುಜಿ ಪ್ರಳಯ ಅದು ನಮ್ಮನೆ ಇದ್ದೇ ಇರುತ್ತೆ, ನಾವು ತುಂಬಾ ಸ್ಟ್ರಾಂಗ್ ಸಿಮೆಂಟ್ ಇಂದ ಕಟ್ಟಿದ್ದೀವಿ. ಹೌದಲ್ಲ? ಅದೇ ರೀತಿ ಸಿಮೆಂಟ್ ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ, ಎಲ್ಲ ಬಿದ್ದೋಗ್ಬಿಡುತ್ತೆ, ಆದ್ರೆ ನಮ್ಮನೆ ಗಟ್ಟಿಯಾಗಿ ನಿಂತಿರುತ್ತೆ. ಆದರೆ ಎಷ್ಟೇ ಗಟ್ಟಿ ಸಿಮೆಂಟ್ ಇದ್ರೂ ಆ ಸಿಮೆಂಟು ಆ ಐರನ್ ಬಾರ್ಸ್ ಎಲ್ಲಾನು ಹೋಗ್ಬಿಡುತ್ತೆ. ಆದರೆ ಪುರುಷೋತ್ತಮ ಕ್ಷೇತ್ರ ಹಾಗೆ ಇರುತ್ತಂತೆ. ಪುರುಷೋತ್ತಮ ಕ್ಷೇತ್ರದಲ್ಲಿ ಒಂದು ವೃಕ್ಷನೂ ಇದೆ. ಆ ವೃಕ್ಷವೂ ಅದೇ ರೀತಿ ಇರುತ್ತೆ. ವಟವೃಕ್ಷ. ನೀವೆಷ್ಟು ಜನ ಭಗವಂತ ಒಂದು ಎಲೆ ಮೇಲೆ ಮಲ್ಕೊಂಡಿರೋದು, ಆಮೇಲೆ ಅವರ ಹೆಬ್ಬೆರಳನ್ನ ಚಿಪ್ತಾ ಇರೋದು, ಎಷ್ಟು ಜನ ಆ ಚಿತ್ರವನ್ನ ನೋಡಿದಿರಿ? ವೆರಿ ಗುಡ್. ಎಲ್ಲಿ ಅದು ಆಗಿದ್ದು? ಅದೇ ಅದು ವಟವೃಕ್ಷ. ಆ ವಟವೃಕ್ಷದ ಕೆಳಗಡೆನೆ ಕೃಷ್ಣ ಎಲೆಯ ಮೇಲೆ ಮಲ್ಕೊಂಡಿದ್ದು. ಸೊ ಆ ರೀತಿ ಆಮೇಲೆ ಭಗವಂತ ಹೇಳಿದ್ರೆ, ನಾನು ಅಲ್ಲಿ ಸದೈವ ಇದ್ದೇ ಇರ್ತೀನಿ. ಅಲ್ಲಿ ಒಂದು ಕುಂಡ ಇದೆ. ಯಾವ ಕುಂಡ? ರೋಹಿಣಿ ಕುಂಡ ಅಂತ ಇದೆ. ಆಮೇಲೆ ಯಾರು ನನ್ನ ದರ್ಶನ ಅಲ್ಲಿ ಮಾಡ್ತಾರೆ ಅವ್ರಿಗೆ ಮುಕ್ತಿ ಸಿಕ್ಕೇ ಸಿಗುತ್ತೆ, ನೋ ಡೌಟ್ ಅಂತ ಭಗವಂತ ಹೇಳ್ತಾ ಇದ್ದಾರೆ. ಆಮೇಲೆ ಅದಕ್ಕೋಸ್ಕರ ಬ್ರಹ್ಮಾಜಿಗೆ ಹೇಳ್ತಾ ಇದ್ದಾರೆ, ನೀನು ಅಲ್ಲಿ ಹೋಗಿ ನನ್ನ ಮೇಲೆ ಧ್ಯಾನ ಮಾಡು ಅಂತ ಹೇಳ್ತಾ ಇದ್ದಾರೆ. ಆಗ ನಿನಗೆ ಎಲ್ಲ ಈ ಜಗತ್ತಿನಲ್ಲಿ ಹೇಗೆ ನೀನು ಸೃಷ್ಟಿ ಮಾಡಬೇಕು, ಎಲ್ಲ ಕಾರ್ಯಗಳು ಹೇಗೆ ಮಾಡಬೇಕು ಎಲ್ಲ ನಿಮ್ಗೆ ತಿಳಿದು ಬಿಡುತ್ತೆ. ಆಮೇಲೆ ಆ ಧಾಮದ ಮಹಿಮೆನೂ ನಿನ್ಗೆ ಗೊತ್ತಾಗ್ಬಿಡುತ್ತೆ. ಆಮೇಲೆ ಈ ಧಾಮದ ಮಹಿಮೆ ಎಲ್ಲ ವೇದಿಕ ಗ್ರಂಥಗಳಿಗೂ ತಲುಪೋದಿಲ್ಲ. ವೈದಿಕ ಗ್ರಂಥಗಳಿಂದ ನಾವು ಇದರ ಮಹಿಮೆಯನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಾನು ಎಲ್ಲರ ಕಣ್ಣುಗಳನ್ನ ಮಾಯಾಶಕ್ತಿಯಿಂದ ಕವದು ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಇದರ ನಿಜವಾದ ಮಹಿಮೆ ತಿಳಿಯೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನನ್ನ ಕೃಪೆಯಿಂದ ಇದರ ಮಹಿಮೆ ತಿಳಿಯೋದಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಇಲ್ಲಿ ಹೋಗಿ ಯಾರು ಬರೀ ಉಸಿರಾಡ್ತಾರೆ, ಉಸಿರಾಡದೆ ಇರೋದಕ್ಕಾಗತ್ತಲ್ಲಿ? ಬರೀ ಉಸಿರಾಡಿದ್ರೆ ಏನಂತ ಹೇಳ್ತಾ ಇದ್ದಾರೆ,
ಒಂದು ಅಶ್ವಮೇಧ ಯಜ್ಞದ ಫಲ ಸಿಕ್ಬಿಡುತ್ತೆ. ನಾವು ಎಷ್ಟು ಒಂದು 3 ದಿನ ಇದ್ರೆ ಎಷ್ಟು ಬಾರಿ ಉಸಿರಾಟ ಆಡಿರ್ಬೋದು? ಅಟ್ಲೀಸ್ಟ್ ನಿಮಿಷಕ್ಕೆ ಒಂದ್ಸಲ ಆದ್ರೂ, ಎಷ್ಟೇ ಪ್ರಾಣಾಯಾಮ ಮಾಡೋರು ಹೋದ್ರು ಅಟ್ಲೀಸ್ಟ್ ನಿಮಿಷಕ್ಕೆ ಒಂದ್ಸಲ ಉಸಿರಾಟ ಮಾಡೇ ಮಾಡ್ತಾರೆ. ಅಂದ್ರೆ ಎಷ್ಟೊಂದು ಪುಣ್ಯ ಬರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಈ ರೀತಿ ಹೇಳಿ ವಿಷ್ಣು ಅಲ್ಲಿಂದ ಮರೆಯಾಗ್ಬಿಡ್ತಾರೆ. ಇದನ್ನ ಹೇಳಿದ ತಕ್ಷಣ ನೀಲಾಚಲ ಧಾಮಕ್ಕೆ ಯಾರು ಹೋಗ್ತಾರೆ? ಯಾರ ನಡುವೆ ಈ ಸಂವಾದ ನಡೀತಾ ಇದೆ ಹೇಳಿ, ಸ್ವಲ್ಪ ಜೋರಾಗಿ ಹೇಳಿ. ಬ್ರಹ್ಮ ವಿಷ್ಣು. ಇದು ಯಾರಿಗೆ ಹೇಳಿದ್ದು ಇಲ್ಲಿ ತನಕ? ವೆರಿ ಗುಡ್, ತುಂಬಾ ಖುಷಿ ಆಯ್ತು. ವಿಷ್ಣು ಹೇಳಿದ್ದಾರೆ, ನೀಲಾಚಲ ಧಾಮದ ಮಹಿಮೆಯನ್ನ ಹೇಳಿದ್ದಾರೆ. ಈಗ ಇದಿಷ್ಟೇ ಅಲ್ಲ, ಅದನ್ನ ಆಗಿದ ತಕ್ಷಣ ಪಿತೃಲೋಕದಲ್ಲಿ ಯಾರನ್ನು ವಾಸ ಮಾಡ್ತಾ ಇರ್ತಾರೆ? ಯಮರಾಜರು ಅಲ್ಲಿ ಬರ್ತಾರೆ. ನೀಲಾಚಲಕ್ಕೆ ಬಂದು ಅವ್ರಿಗೆ ಒಂದು ಚಿಂತೆ ಪ್ರಾರಂಭ ಆಗ್ಬಿಡುತ್ತೆ. ಏನ್ ಚಿಂತೆ? ಎಲ್ಲರಿಗೂ ಮುಕ್ತಿ ಸಿಕ್ಬಿಡುತ್ತೆ ಅಲ್ಲಿ, ನನ್ಗೇನ್ ಕೆಲಸ? ಎಲ್ಲರಿಗೂ ಮುಕ್ತಿ ಸಿಕ್ಬಿಟ್ರೆ ನಾನೇನ್ ಮಾಡೋದು? ನಾನಾಗ ಸೊಳ್ಳೆ ಬೀಸ್ತಾ ನಾವು ಕುತ್ಕೊಳ್ಬೇಕಾಗುತ್ತೆ, ಏನೂ ಕೆಲಸ ಇರೋದಿಲ್ಲ. ಅದಕ್ಕೋಸ್ಕರ ಯಮರಾಜರ ಟೆನ್ಷನ್ ಆಗ್ಬಿಡುತ್ತೆ. ನಮಗ್ ಟೆನ್ಷನ್ ಯಮಲೋಕದಲ್ಲಿ ಹೋದ್ರೆ, ಆದ್ರೆ ಯಮಲೋಕಕ್ಕೆ ನಾವು ಹೋಗಿಲ್ಲ ಅಂದ್ರೆ ಯಮರಾಜರ ಟೆನ್ಷನ್. ಈಗ ಯಮರಾಜರು ಅಲ್ಲಿಗೆ ಬಂದ್ಬಿಟ್ಟು ಭಗವಂತನಿಗೆ ವಿಶೇಷ ಪ್ರಾರ್ಥನೆ ಮಾಡ್ತಾ ಇದಾರೆ. ಭಗವಂತನೇ ನೀವು ನಮ್ಗೆ ಒಂದ್ ಸೇವೆ ಕೊಟ್ಟಿದ್ದೀರಿ, ಆ ಸೇವೆಯನ್ನು ತಗೊಂಡ್ಬಿಡ್ತಾ ಇದೀರಿ ಈ ರೀತಿ ಧಾಮ ಸೃಷ್ಟಿ ಮಾಡ್ಬಿಟ್ಟು. ಸೊ ನನಗೆ ಈಗ ಏನ್ ಮಾಡ್ಬೇಕು ನಾನು? ಈ ರೀತಿ ಅವರು ಬಂದು ಪ್ರಾರ್ಥನೆಯನ್ನ ಮಾಡ್ತಾರೆ. ಭಗವಂತನಿಗೆ ಈ ಪ್ರಾರ್ಥನೆ ಕೇಳಿ ತುಂಬಾ ಖುಷಿ ಆಗುತ್ತೆ. ಆಮೇಲೆ ಭಗವಂತ ಹೇಳ್ತಾರೆ, ಇದು ಡಿಪಾರ್ಟ್ಮೆಂಟ್ ನಂದಲ್ಲ, ಲಕ್ಷ್ಮಿ ಹತ್ರ ಹೋಗಿ. ನಮ್ಮ ಪತ್ನಿ, ಯಾಕಂದ್ರೆ ಶ್ರೀ ಕ್ಷೇತ್ರ ಅಂದ್ರೆ ಯಾರ್ದು? ಅವ್ರು ನೋಡ್ಕೊಳ್ಳೋರು, ಆ ಡಿಪಾರ್ಟ್ಮೆಂಟ್ ಅವ್ರದ್ದಿದೆ. ದಯವಿಟ್ಟು ನಿಮ್ ಪ್ರಾರ್ಥನೆ ಸ್ವಲ್ಪ ರೀಡೈರೆಕ್ಟ್ ಮಾಡಿ ಅವ್ರಿಗೆ, ಅವ್ರು ನಿಮ್ಗೆ ಉತ್ತರ ಕೊಡ್ತಾರೆ. ಈ ರೀತಿ ಹೇಳಿದಾಗ ಲಕ್ಷ್ಮೀದೇವಿ ಉತ್ತರ ಕೊಡ್ತಾರೆ. ನಾವು ಈ ಧಾಮವನ್ನು ಬಿಟ್ಟು ಹೋಗೋದಿಲ್ಲ. ನಾವು ಎಲ್ಲಿರ್ತೀವಿ ಅದು ಧಾಮ ಸ್ವಯಂ ಆಗ್ಬಿಡುತ್ತೆ, ಸಹಜವಾಗಿ ಆಗ್ಬಿಡುತ್ತೆ. ನಾವ್ ಎಲ್ಲಿ ವಾಸ ಮಾಡ್ತೀವಿ ಅದು ಧಾಮ ಆಗ್ಬಿಡುತ್ತೆ. ಇದನ್ನ ಬಿಟ್ಟು ನಾವು ಹೋಗೋದಿಲ್ಲ, ಇದು ಶಾಶ್ವತವಾದಂತ ಧಾಮ. ಆಮೇಲೆ ನಾವ್ ಎಲ್ಲಿರ್ತೀವಿ ಅಲ್ಲಿ ಜೀವಿಗಳ ಉದ್ಧಾರ ತಂತಾನೆ ಆಗೋಗ್ಬಿಡುತ್ತೆ. ಇಲ್ಲಿ ನಾವು ಸ್ವಯಂ ವಾಸ ಮಾಡ್ತಾ ಇದೀವಿ. ಇಲ್ಲಿ ಯಾರಿಗೂ ಕರ್ಮ ಫಲದ ಸ್ಪರ್ಶ ಆಗೋದಿಲ್ಲ. ಆಮೇಲೆ ಇಲ್ಲಿ ಯಾವುದೇ ಪ್ರಾಣಿಗಳಿದ್ರು ಹೇಳ್ತಾರೆ, ಶ್ರೀ ಕ್ಷೇತ್ರದಲ್ಲಿ ದೇವತೆಗಳು ಹೋಗ್ತಾ ಇರ್ತಾರಲ್ಲ, ಈ ಪುರುಷೋತ್ತಮ ಕ್ಷೇತ್ರದ ಮೇಲೆ ಏನಾದ್ರು ಹೋಗ್ತಾ ಇದ್ರೆ ಅವರಿಗೆ ಎಲ್ಲ ಅಲ್ಲಿರುವಂತಹ ನೀಲಾಚಲ ವಾಸಿಗಳು ಅವರೆಲ್ಲರಿಗೂ ಮೇಲಿಂದ ಅವ್ರು ನೋಡ್ತಾ ಇದ್ದಾಗ ಅವ್ರಿಗೆ ಚತುರ್ಭುಜ ರೂಪದಲ್ಲಿ ಕಾಣಿಸ್ತಾರಂತೆ. ಎಲ್ಲ ಅಲ್ಲಿರುವಂತಹ ಮನುಷ್ಯರು, ಪ್ರಾಣಿಗಳು ಎಲ್ಲ. ಅಂದ್ರೆ ಧಾಮದಲ್ಲಿ ಯಾರು ಜನ್ಮ ಪಡಿತಾರಲ್ಲ ಅವರು ಸಾಮಾನ್ಯದವರಲ್ಲ. ಇದನ್ನ ಒಂದು ತಿಳ್ಕೊಳ್ಬೇಕು. ಅದಕ್ಕೋಸ್ಕರ ನಾವು ಯಾವಾಗ ಧಾಮದಲ್ಲಿ ಹೋಗ್ತೀವಿ, ವೃಂದಾವನ ಆಗಿರ್ಬೋದು, ಮಾಯಾಪುರ ಆಗಿರ್ಬೋದು, ಜಗನ್ನಾಥಪುರಿ ಆಗ್ಬೋದು, ನಾವು ಅಲ್ಲಿನ ಧಾಮಕ್ಕೆ ಹೋದ್ಮೇಲೆ ಸ್ವಲ್ಪ ಜಾಗರೂಕವಾಗಿರ್ಬೇಕು. ಅಲ್ಲಿನ ಧಾಮದಲ್ಲಿರುವಂತಹ ವಾಸಿಗಳಿಗೆ ನಾವು ಯಾವುದೇ ರೀತಿಯ ಅವಮಾನ ಮಾಡಬಾರ್ದು, ಅವ್ರ ಜೊತೆ ಜಗಳ ಆಡಬಾರ್ದು. ಅಲ್ಲಿನೂ ಆಟೋ ಡ್ರೈವರ್ಸ್ ಇರ್ತಾರೆ, ಅಲ್ಲಿನೂ ಬೇರೆ ಬೇರೆ ಶಾಪ್, ಅಲ್ಲಿನೂ ನಾವು ಏನಾದ್ರು ಖರೀದಿ ಮಾಡೋದಕ್ಕೆ ಹೋಗ್ಬೋದು. ನಾವು ಅಲ್ಲಿ ಹೋಗ್ಬೋದು, ಬಾರ್ಗೇನ್ ಮಾಡೋಗಿದ್ರೆ ಮಾಡ್ಬೋದು, ಆದರೆ ಜಗಳ ಆಡಬಾರದು. ಸ್ವಲ್ಪ ಬೇಕಾದ್ರೆ ಸ್ವಲ್ಪ ಹೆಚ್ಚೋದ್ರೂ ಪರವಾಗಿಲ್ಲ, ಯಾಕಂದ್ರೆ ಅಲ್ಲಿಗೆ ಹೋಗ್ತಾ ಇದೆ, ಧಾಮದಲ್ಲೇ ಹೋಗ್ತಾ ಇದೆ, ತೊಂದರೆ ಏನಿಲ್ಲ. ಆದ್ರೆ ಮೋಸನೂ ಹೋಗ್ಬಾರ್ದು, ಹಾಗಂತ ಹೇಳ್ಬಿಟ್ಟು ಅವ್ರ ಜೊತೆ ಜಗಳನೂ ಆಡಬಾರ್ದು. ಆ ರೀತಿ ನಾವಿರ್ಬೇಕು. ಈಗ ಅಲ್ಲಿ ಹೇಳ್ತಾ ಇದ್ರೆ ಅಲ್ಲಿನ ವಾಸಿಗಳೆಲ್ಲರೂ ತುಂಬಾ ವಿಶೇಷವಾಗಿದ್ದಾರೆ. ಆಮೇಲೆ ಯಾರು ಅಲ್ಲಿ ಭಗವಂತನ ದರ್ಶನ ಮಾಡ್ತಾರೆ ಅವರ ಕರ್ಮದ ಫಲ, ಕರ್ಮದ ಪರ್ವತದ ರಾಶಿ ಏನಿರ್ತಲ್ಲ ಅದು ಕಡಿಮೆ ಆಗೋದು ಪ್ರಾರಂಭ ಆಗೋಗ್ಬಿಟ್ಟಿದೆ. ಆಮೇಲೆ ಯಮರಾಜರೇ, ನೀವು ಈ ಸಂಪೂರ್ಣ ಭಾರತ ಭೂಮಿಯಲ್ಲಿ, ಸಂಪೂರ್ಣ ಭೂಮಂಡಲದಲ್ಲಿ ಎಲ್ಲಾ ಕಡೆ ನೀವು ಹೋಗಿ, ನಿಮ್ಮ ಆ ಜುರಿಸ್ಡಿಕ್ಷನ್, ಆ ಕಂಟ್ರೋಲಿಂಗ್ ಪವರ್ ಅದು ಎಲ್ಲಾ ಕ್ಷೇತ್ರಗಳಲ್ಲಿ ವರ್ಕ್ ಆಗುತ್ತೆ, ಇಲ್ಲೊಂದು ಬಿಟ್ಟು. ಸೊ ನೀವು ಅದಕ್ಕೋಸ್ಕರ ಏನ್ ಮಾಡಿ, ಬೇರೆ ಎಲ್ಲ ಕಡೆ ಹೋಗಿ ಪರವಾಗಿಲ್ಲ, ಆದ್ರೆ ಇಲ್ಲಿ ನೀವು ನಿಮ್ಮ ಕೈ ಚಳಕ ತೋರಿಸ್ಬೇಡಿ, ನೀವು ಹೋಗಿ ಅಂತ ಹೇಳಿ. ಯಾರು ಹೇಳಿದ್ದು? ಲಕ್ಷ್ಮೀದೇವಿ ಹೇಳಿದ್ದು. ಯಮರಾಜ ನಮ್ರವಾಗಿ ಪ್ರಾರ್ಥನೆಯನ್ನ ಮಾಡ್ತಾ ಅವರು ಹೋಗ್ಬಿಡ್ತಾರೆ.
ಈಗ ಈ ನೀಲಾಚಲ ಧಾಮ ಹೇಗೆ ಇಷ್ಟೊಂದು ಖ್ಯಾತಿ ಬಂತು, ಆಮೇಲೆ ಭಗವಂತನ ವಾಸ ಅಲ್ಲಿ ಹೇಗಾಯ್ತು, ಅದೆಲ್ಲವನ್ನು ಈಗ ಚರ್ಚೆ ಮಾಡೋಣ. ಇಲ್ಲಿ ತನಕ ಪುರುಷೋತ್ತಮ ಕ್ಷೇತ್ರದ ಮಹಿಮೆಯನ್ನ ಚರ್ಚೆ ಮಾಡಿದೆ. ಈಗ ಆ ನೀಲಾಚಲ ಧಾಮದಲ್ಲಿ ಜಗನ್ನಾಥನ ವಿಗ್ರಹ ರೂಪ ಅಲ್ಲಿ ಹೇಗ್ ಬಂತು? ಈ ಸಮಯ ಸತ್ಯಯುಗದ್ದು. ಯಾವುದು ಯುಗ? ಸತ್ಯಯುಗ ಅಂದ್ರೆ ಯಾವುದು? ಯಾವಾಗ ಸತ್ಯವನ್ನು ಮಾತಾಡೋರಿದ್ರು, ಸತ್ಯವನ್ನು ಮಾತಾಡೋರಿದ್ರು ಆಗ ಅದನ್ನ ಸತ್ಯಯುಗ ಅಂತ ಹೇಳ್ತೀವಿ. ಹೌದಾ? ಸರಿನಾ? ಸತ್ಯಯುಗ ಯಾವಾಗಿತ್ತು? ಸತ್ಯ ಹರಿಶ್ಚಂದ್ರ ಇದ್ದಾಗ ಸತ್ಯಯುಗ ಇತ್ತು. ಹೌದಾ? ಸತ್ಯಯುಗ ಯಾವಾಗಿತ್ತು? ಆಯ್ತು, ಧ್ಯಾನ ಮಾಡ್ತಾ ಇದ್ರು. ಈಗಲೂ ಎಷ್ಟೋ ಜನ ಮಾಡ್ತಾರೆ, ಧ್ಯಾನ ಮಾಡ್ತಾ ಮಾಡ್ತಾ ನಿದ್ದೆನೂ ಮಾಡ್ತಾರೆ. ಸತ್ಯಯುಗ ಯಾವಾಗ? ಈಗ ಆದ್ಮೇಲೆ ಬರುತ್ತೆ, ಕಲಿಯುಗ ಆದ್ಮೇಲೆ ಬರುತ್ತೆ. ಆಯ್ತು, ತಮ್ಮೆಲ್ಲರಿಗೂ 4 ಯುಗಗಳು ಗೊತ್ತಿದೆ ಅಲ್ಲ? ಯಾವ್ದೆಲ್ಲ 4 ಯುಗಗಳು? ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಈಗ ಒಂದೊಂದು ಯುಗದಲ್ಲಿ ಯಾವೆಲ್ಲ ದೇವರು ಅವತಾರ ಮಾಡಿದ್ರು ಹೇಳಿ ನನಗೆ. ಸತ್ಯಯುಗದಲ್ಲಿ ಯಾರು ಬಂದ್ರು? ನನಗೆ ಅನ್ಸುತ್ತೆ ಇದು ಭಾರತ ದೇಶದಲ್ಲಿ ನಾವಿದೀವ ಎಲ್ಲಾದ್ರೂ ಪಾಶ್ಚಾತ್ಯ ದೇಶದಲ್ಲಿ. ಸತ್ಯಯುಗದಲ್ಲಿ ಯಾರು ಬಂದ್ರು? ನರಸಿಂಹ. ಆಮೇಲೆ ವರಾಹ. ಆಮೇಲೆ ನರಸಿಂಹದೇವ್. ಆಯ್ತು, ತ್ರೇತಾಯುಗದಲ್ಲಿ ಯಾರು ಬಂದ್ರು? ರಾಮ, ಪ್ರಭು ರಾಮಚಂದ್ರ. ಆಮೇಲೆ ದ್ವಾಪರಯುಗದಲ್ಲಿ ಯಾರು ಬಂದರು? ಕೃಷ್ಣ ಬಂದರು. ಆಮೇಲೆ ಕಲಿಯುಗದಲ್ಲಿ ಯಾರು ಬಂದರು? ಮುಂದೆ ಕಲ್ಕಿ ಅವತಾರ ಬರ್ತಾರೆ. ಆಮೇಲೆ ಈಗ ಯಾರಾದ್ರೂ ಬಂದ ಹೋಗ್ಬಿಟ್ಟಿದ್ದಾರೆ ಆಲ್ರೆಡಿ? ಚೈತನ್ಯ ಮಹಾಪ್ರಭು ಬಂದು ಹೋಗಿದ್ದಾರೆ ಆಲ್ರೆಡಿ. ಹೌದಲ್ಲ? ಸ್ವಲ್ಪ ಬೇಸಿಕ್. ಸೊ ಈ ರೀತಿ ಇದು ಯಾವ ಘಟನೆ ಎಲ್ಲಿ ನಡೀತಾ ಇದೆ ಈಗ? ಯಾವ ಸಮಯ? ಸತ್ಯಯುಗದ ಸಮಯ. ಕಲಿಯುಗದ ಅವಧಿ ಎಷ್ಟು? 4,32,000 ವರ್ಷಗಳು ಅಷ್ಟೇ. 4,32,000. ದ್ವಾಪರ ಯುಗ ಇದರ 2 ಪಟ್ಟು ಅಂದ್ರೆ ಎಷ್ಟು? 8,64,000. ಆಮೇಲೆ ತ್ರೇತಾಯುಗ ಇದರ 3 ಪಟ್ಟು. ಸತ್ಯಯುಗ ಇದರ 4 ಪಟ್ಟು. ಸುಮಾರು 17 ಲಕ್ಷ ವರ್ಷಗಳು ಅದರ ಅವಧಿ ಇರುತ್ತೆ. ಅಷ್ಟೊಂದು ವರ್ಷಗಳ ಹಿಂದೆ. ಅಂದ್ರೆ ಜಗನ್ನಾಥಪುರಿ ಈಗ ಯಾರೋ ಒಬ್ಬ ಮನುಷ್ಯ ಸೃಷ್ಟಿ ಮಾಡಿರೋದಲ್ಲ, ಸತ್ಯಯುಗದ ಸಮಯದಿಂದಾನು ಬರ್ತಾ ಇದೆ. ಆ ಸತ್ಯಯುಗದ ಸಮಯದಲ್ಲಿ ಬ್ರಹ್ಮದೇವರ ವಂಶದ ಪೀಳಿಗೆಯಲ್ಲಿ ಒಬ್ಬ ತುಂಬಾ ಮಹಾನ್ ಶ್ರೇಷ್ಠವಾಗಿರುವಂತಹ ಮಹಾನ್ ಭಕ್ತನಾಗಿರುವಂತಹ ಒಬ್ಬ ರಾಜ ಇದ್ದ. ಆ ರಾಜನ ಹೆಸರು ಇಂದ್ರದ್ಯುಮ್ನ. ಯಾರು? ಈ ಇಂದ್ರದ್ಯುಮ್ನ ರಾಜ ತುಂಬಾ ಮಹಾನ್ ಭಕ್ತನಾಗಿದ್ದ. ಅವನಿಗೆ ಒಂದು ಹಂಬಲ ಏನು ಅಂತ ಹೇಳಿದ್ರೆ, ನಾನು ಭಗವಂತನನ್ನ ಸಾಕ್ಷಾತ್ ನನ್ನ ಕಣ್ಣಾರೆ ಈ ದೇಹದಲ್ಲೇ ನಾನು ನೋಡ್ಬೇಕು. ಅಂದ್ರೆ ಈ ಇಷ್ಟೊಂದು ಹಂಬಲ ಅಂತ ಹೇಳಿದ್ರೆ ಅವನು, ನಮಗೂ ಆಸೆ ಇದೆ ಹೌದಲ್ಲ? ಎಷ್ಟು ಜನಕ್ಕೆ ಭಗವಂತನ ನಮ್ಮ ಕಣ್ಣಾರೆ ನೋಡ್ಬೇಕು ಆಸೆ ಇದೆ? ಅರೆ ಬಾಲ್, ಇಷ್ಟು ಖುಷಿ ಎಲ್ಲರಿಗೂ. ಆದ್ರೆ ಇಂದ್ರದ್ಯುಮ್ನ ಆಸೆ ಇತ್ತು, ಅದ್ರ ಜೊತೆ ಅದಕ್ಕೋಸ್ಕರ ಇಷ್ಟೊಂದು ಪರಿಶ್ರಮ ಪಟ್ಟರು. ಏನೆಲ್ಲ ಪರಿಶ್ರಮ ಪಟ್ಟರು ಚರ್ಚೆ ಮಾಡೋಣ ಈಗ. ಈಗ ಅವನಿಗೆ ಈ ಕುತೂಹಲ ಇತ್ತು. ಆಗ ಎಲ್ಲಾ ಅವನ ರಾಜನ ಪುರೋಹಿತನನ್ನ ಕರೆದ. ಪುರೋಹಿತನಿಗೆ ಹೇಳ್ದ, ಈ ಸಂಪೂರ್ಣ ಭಾರತದಲ್ಲಿ ಯಾವ ಕ್ಷೇತ್ರ ಇದೆ ಅಲ್ಲಿ ಭಗವಂತನ ಪರಬ್ರಹ್ಮನ ದರ್ಶನ ನಾನು ನನ್ನ ಕಣ್ಣಾರೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ, ನನಗೆ ತಿಳಿಸ್ಕೊಡಿ. ಪುರೋಹಿತ ಎಲ್ಲಾ ತೀರ್ಥಯಾತ್ರೆ ಮಾಡಿರುವಂತಹ ಎಲ್ಲಾ ಜನರಿಗೂ ಕರೆದು ಪುರೋಹಿತ ಕೇಳಿದ್ರು, ದಯವಿಟ್ಟು ನನಗೆ ಒಂದು ಕ್ಷೇತ್ರದ ಹೆಸರು ಹೇಳಿ ಎಲ್ಲಿ ನಾವು ಭಗವಂತನ ಸಾಕ್ಷಾತ್ ದರ್ಶನ ಮಾಡಬಹುದು. ಆಗ ಒಂದು ತುಂಬಾ ಶುದ್ಧವಾಗಿರುವಂತಹ ಭಕ್ತ
ತೀರ್ಥಯಾತ್ರಿ. ಅವನ್ ಬಂದು ಹೇಳ್ದ, ಆ ಭಗವಂತನ ಕೃಪೆಯಿಂದ ನನಗೆ ಆ ರೀತಿಯ ಒಂದು ತೀರ್ಥಕ್ಷೇತ್ರದ ಮಹಿಮೆ ನನಗೆ ಗೊತ್ತಾಗಿದೆ. ಯಾವುದದು? ಅಲ್ಲಿ ಭಗವಂತನ ತುಂಬಾ ಅನುಪಮವಾಗಿರುವಂತಹ, ತುಂಬಾ ಶೋಭಾಮಾನವಾಗಿರುವಂತಹ ಭಗವಂತನ ಸೌಂದರ್ಯ ಇದೆ. ಆ ಭಗವಂತನ ದರ್ಶನ ನೋಡಿದ್ರೆ ಹೇಗೆ ನಾವು ಏಕಾದಶಿಯ ದಿನ ಉಪವಾಸ ಮಾಡಿದ್ಮೇಲೆ ನೀರು ಕುಡಿತೀವಿ, ಇಲ್ಲ ಜಿಂಜರ್ ಟೀ ಕುಡಿತೀವಿ, ಹೇಗನ್ಸುತ್ತೆ? ನಿಜವಾದ ರುಚಿ ಅನುಭವ ಆಗುತ್ತೆ, ಹೌದಲ್ಲ? ಬೇರೆ ಸಮಯದಲ್ಲೂ ಕುಡಿದಿರ್ತೀವಿ, ಆದ್ರೆ ರುಚಿಯ ಅನುಭವ ಆಗಿರೋದಿಲ್ಲ. ಯಾವಾಗ ಹಸು ಇರುತ್ತೆ ಆಗ ನಿಜವಾದ ರುಚಿ ಗೊತ್ತಾಗುತ್ತೆ. ಅದೇ ರೀತಿ ಈ ಜಗತ್ತಿನಲ್ಲಿ ನಾವೆಲ್ಲರೂ ಎಷ್ಟೊಂದು ಸೌಂದರ್ಯವನ್ನ ನೋಡಿದೀವಿ, ಆದ್ರೆ ಎಷ್ಟೇ ನೋಡಿದ್ರು ತೃಪ್ತಿ ಅನ್ನೋಂಥದ್ದಿಲ್ಲ. ಆದ್ರೆ ಆ ಭಗವಂತನ ಸೌಂದರ್ಯ ನೀವು ಒಂದ್ಸಲ ನೋಡ್ಬಿಟ್ರೆ ಮತ್ತೇನು ನೋಡ್ಬೇಕು ಅಂತ ಅನ್ಸೋದಿಲ್ಲ. ಸೊ ಅದಕ್ಕೋಸ್ಕರ ಆ ರೀತಿಯ ಭಗವಂತನ ದರ್ಶನ ನಾನು ನೋಡಿ ಬಂದಿದ್ದೀನಿ. ನಾನು ಬರೀ ಪುಸ್ತಕ ಓದಿ ಹೇಳಿಲ್ಲ, ನಾನು ನೋಡಿ ಬಂದಿದ್ದೀನಿ ಅಂತ ತೀರ್ಥಯಾತ್ರಿ ಹೇಳ್ತಾ ಇದ್ದಾನೆ. ಅದು ಯಾವ ಕ್ಷೇತ್ರ ಹೇಳ್ತಾ ಇದ್ದಾರೆ? ಉತ್ಕಲ ಪ್ರದೇಶ. ಇದನ್ನ ಉದ್ರಾ ದೇಶ ಅಂತ ಹೇಳ್ತಾರೆ, ಒರಿಸ್ಸಾನಲ್ಲಿದೆ. ಇದು ಪುರುಷೋತ್ತಮ ಕ್ಷೇತ್ರ ಅಂತ ಹೇಳ್ತಾರೆ. ಅಲ್ಲಿ ಒಂದು ವೈಭವವಾಗಿರುವಂತಹ ಒಂದು ಪರ್ವತ ಇದೆ, ನೀಲಿ ಪರ್ವತವಾಗಿದೆ. ಅದು ಅದರ ಸುತ್ತ ಎಲ್ಲ ಎಷ್ಟೊಂದು ಅರಣ್ಯ, ದಟ್ಟವಾಗಿರುವಂತಹ ಅರಣ್ಯ ಅದು ಆವೃತವಾಗಿದೆ. ಅಲ್ಲಿ ಆ ಪರ್ವತದ ಮೇಲೆ ಒಂದು ತುಂಬಾ ಅಗಲವಾಗಿರುವಂತಹ ಒಂದು ವೃಕ್ಷ ಇದೆ, ಅದನ್ನ ಕಲ್ಪ ವೃಕ್ಷ ಅಂತ ಹೇಳ್ತಾರೆ. ಪಶ್ಚಿಮದಲ್ಲಿ, ಆ ವೃಕ್ಷದ ಪಶ್ಚಿಮ ಭಾಗದಲ್ಲಿ ಒಂದು ಕುಂಡ ಇದೆ, ರೋಹಿಣಿ ಕುಂಡ ಅಂತ ಹೇಳ್ತಾರೆ. ಯಾರು ಆ ಕುಂಡದಲ್ಲಿರುವಂತಹ ನೀರನ್ನ ಸ್ಪರ್ಶ ಮಾಡ್ತಾರೆ ಅವ್ರಿಗೆ ಮುಕ್ತಿ ಸಿಕ್ಬಿಡುತ್ತೆ. ನಾನು ಅಲ್ಲಿ ನಿದ್ದೆ ಮಾಡಿಲ್ಲ, ಸ್ನಾನ ಮಾಡಿ ಬಂದಿದ್ದೀನಿ. ಸೊ ನಾನು ಅದನ್ನ ಅನುಭವ ಮಾಡಿದ್ದೀನಿ. ಆಮೇಲೆ ಆ ಕುಂಡದ ಪೂರ್ವ ಭಾಗದಲ್ಲಿ ಅಲ್ಲಿ ಒಂದು ಭಗವಂತನ ಒಂದು ವಿಶೇಷವಾದಂತಹ ವಿಗ್ರಹ ಇದೆ, ನೀಲಮಾಧವ. ಆ ವಿಗ್ರಹ ಯಾವುದರಿಂದ ಆಗಿದೆ ಅಂತ ಹೇಳಿದ್ರೆ ಇಂದ್ರ ನೀಲಮಣಿ. ಯಾವ್ದ್ರಿಂದ? ಇಂದ್ರ ನೀಲಮಣಿ. ಯಾವ ಬಣ್ಣದಲ್ಲಿರುತ್ತೆ ಅದು? ನೀಲಿ ಬಣ್ಣ. ಅದಕ್ಕೋಸ್ಕರ ನೀಲಮಾಧವ್. ಆಮೇಲೆ ಅದಕ್ಕೋಸ್ಕರ ನೀಲಾಚಲ ಅಂತ ಹೇಳ್ತಾರೆ. ಈ ರೀತಿ ಎಲ್ಲ. ಆಮೇಲೆ ಆ ವ್ಯಕ್ತಿ ಏನ್ ಮಾಡ್ಬೇಕು? ರೋಹಿಣಿ ಕುಂಡದಲ್ಲಿ ಹೋಗಿ ಸ್ನಾನ ಮಾಡ್ಬೇಕು, ಆಮೇಲೆ ಬಂದು ಭಗವಂತನ ದರ್ಶನ ಮಾಡಬೇಕು, ಈ ರೀತಿ ಹೇಳ್ದ. ಆಮೇಲೆ ಇದರ ಪಶ್ಚಿಮ ಭಾಗದಲ್ಲಿ ನಾನು ಆಮೇಲೆ ಈ ಎಲ್ಲ ಪ್ರಶ್ನೆ ಕೇಳ್ತಾ ಇದ್ದೀನಿ. ಯಾಕೆ ಇಷ್ಟು ವಿವರಣೆ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಗೆಲ್ಲ ಆಮೇಲೆ ಪ್ರಶ್ನೆ ಕೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಈ ಎಲ್ಲ ವಿವರಣೆ ಕೊಟ್ಟ ಮೇಲೆ ಅದನ್ನ ಹುಡ್ಕೊಂಡು ಹೋಗ್ತಾರೆ. ನೀವು ಕೇಳಿದ್ರೆ ಹುಡ್ಕೊಂಡು ಹೋಗೋದಕ್ಕಾಗತ್ತೆ, ಇಲ್ಲಾಂದ್ರೆ ಮರ್ತೋಗ್ಬಿಟ್ರೆ ಆಮೇಲೆ ಅಲ್ಲಿ ಹೋಗ್ಬಿಟ್ಮೇಲೆ ಮತ್ತೆ ಎಲ್ಲೆಲ್ಲ ಹೋಗ್ಬೇಕು, ಆಮೇಲೆ ಮತ್ತೆ ಗೂಗಲ್ ಮ್ಯಾಪ್ಸ್ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಅದಕ್ಕೋಸ್ಕರ ಧ್ಯಾನಪೂರ್ವಕ ಕೇಳಿಸ್ಕೊಳ್ಳಿ. ಇದರ ಪಶ್ಚಿಮ ಭಾಗದಲ್ಲಿ ಒಂದು ಆಶ್ರಮ ಇದೆ, ಶಬರ ದೀಪಕ ಅಂತ. ಏನು ಆಶ್ರಮದ ಹೆಸರು? ಶಬರ ದೀಪಕ ಆಶ್ರಮ ಅಂತ ಇದೆ. ಅಲ್ಲಿ ಜಗನ್ನಾಥನ ವಿಗ್ರಹ ಇದೆ. ಆ ಜಗನ್ನಾಥನ ವಿಗ್ರಹ ಶಂಖ ಮತ್ತು ಚಕ್ರ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಇದು ತುಂಬಾ, ಅಲ್ಲಿ ಭಗವಂತ ತುಂಬಾ ಕರುಣಾಳು. ನಾವು ಭಗವಂತನಿಗೆ ಯಾವ ಪ್ರಾರ್ಥನೆ ಹಾಕ್ತೀವಿ? ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ಏನ್ ಹೇಳ್ತಾ ಇದಾರೆ? ಹೇ ಕೃಷ್ಣ ಕರುಣಾ ಸಿಂಧು. ಆ ಭಗವಂತನ ಕರುಣೆ ಎಷ್ಟು ಅಪಾರವಾಗಿದೆ ಅಂತ ಹೇಳಿದ್ರೆ ಒಂದು ಸಮುದ್ರದಷ್ಟಿದೆ. ಆಮೇಲೆ ದೀನಬಂಧು, ದೀನರಿಗೆ ಅವರು ಬಂಧುವಾಗಿ ಬರ್ತಾರೆ. ಆ ರೀತಿ ಜಗನ್ನಾಥ್ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಇನ್ನು ಭಗವಂತನ ಎಷ್ಟೊಂದು ವಿವರಣೆಯೆಲ್ಲ ಕೊಟ್ಟರು. ಅದಾದ್ಮೇಲೆ ಅವ್ರು ಹೇಳ್ತಾ ಇದ್ರು, ನಾನು ಅಲ್ಲಿ ಇದ್ದೆ, ಸುಮಾರು 1 ವರ್ಷದ ಕಾಲ ಅಲ್ಲಿದ್ದೆ. ನಾನು ನಿಮಗೆ ಒಂದು ಸಜೆಷನ್ ಕೊಡ್ತೀನಿ ಅಂತ ಹೇಳಿದ್ರೆ, ದಯವಿಟ್ಟು ನೀವು ಅಲ್ಲಿ ಹೋಗಿ ಆ ಭಗವಂತನ ದರ್ಶನ ಮಾಡಿ ಅಂತ ಹೇಳ್ತಾ ಇದ್ರು. ಇದು ನಮ್ಮ ಈ ತೀರ್ಥಯಾತ್ರೆ ಯಾರಿಗೆ ಹೇಳ್ತಾ ಇದಾರೆ? ರಾಜನಿಗೆ ಹೇಳ್ತಾ ಇದಾರೆ.
ಆಮೇಲೆ ನಮ್ಮೆಲ್ಲರಿಗೂ ಹೇಳ್ತಾ ಇದ್ದಾರೆ ಜಗನ್ನಾಥಪುರಿ ಯಾತ್ರಾ ಬರ್ತಾ ಇದೆ. ಜಗನ್ನಾಥಪುರಿ ಯಾತ್ರಾ ಬರ್ತಾ ಇದೆ ಯಾವಾಗ? ಅಕ್ಟೋಬರ್ನಲ್ಲಿ. ಅದಕ್ಕೋಸ್ಕರ ಏನ್ ಮಾಡಿ, ಎಲ್ಲಾ ಕಾರ್ಯಗಳನ್ನ ಬದಿಗೊಟ್ಟು ಏನ್ ಮಾಡಿ, ಹೋಗಿ ಅಲ್ಲಿ ಭಗವಂತನ ದರ್ಶನ ಮಾಡಿ ಅಂತ ಈ ತೀರ್ಥ ಯಾತ್ರೆ ಯಾರಿಗೆ ಹೇಳ್ತಾ ಇದಾರೆ? ನಮ್ಮೆಲ್ಲರಿಗೂ ಹೇಳ್ತಾ ಇದಾರೆ. ಇದಾದ್ಮೇಲೆ ಇಂದ್ರದ್ಯುಮ್ನ ಇದನ್ನ ಕೇಳಿದ ತಕ್ಷಣ ತುಂಬಾ ಖುಷಿಯಾಗೋಯ್ತು. ಇಂದ್ರದ್ಯುಮ್ನ ತಕ್ಷಣ ಹೇಳ್ದ, ನಾನು ತಕ್ಷಣ ಈ ಧಾಮಕ್ಕೆ ಹೋಗೋದಕ್ಕೆ ಸಿದ್ಧನಾಗ್ತೇನೆ ಅಂತ ಹೇಳಿದಾಗ ಅವನು ಎದ್ದು ತಕ್ಷಣ ಪುರೋಹಿತನ ಕರೆದ, ಹೇಳ್ದ, ದಯವಿಟ್ಟು ಯಾರಿಗಾದ್ರೂ ನಾನು ತಕ್ಷಣ ಅಲ್ಲಿಗೆ ಹೋಗ್ಬೇಕು ಈ ನೀಲಾಚಲ ಧಾಮಕ್ಕೆ. ಆಗ ಪುರೋಹಿತ ಹೇಳ್ದ, ನಾನು ನನ್ನ ತಮ್ಮ ಒಬ್ಬ ಇದ್ದಾನೆ, ಆ ತಮ್ಮನಿಗೆ ಕಳಿಸಿ ಅಲ್ಲಿ ನೀವು ಹೋದ್ರೆ ಎಲ್ಲ ವ್ಯವಸ್ಥೆಯನ್ನ ಸರಿ ಮಾಡೋದಕ್ಕೋಸ್ಕರ ನಾನು ಅವನಿಗೀಗ್ಲೇ ಕಳಿಸ್ತೇನೆ ಅಂತ ಹೇಳಿ ಕಳಿಸ್ತಾನೆ. ಅವನ ತಮ್ಮನ ಹೆಸರೇನು? ವಿದ್ಯಾಪತಿ. ಯಾರು? ವಿದ್ಯಾಪತಿ. ಯಾರ ತಮ್ಮ ಇವನು? ಇಲ್ಲ, ಯಾರ ತಮ್ಮ ಇವನು? ಪುರೋಹಿತನ ತಮ್ಮ. ಈಗ ನಿಮ್ಗೆಲ್ಲ ಸ್ವಲ್ಪ ರಿಕ್ಯಾಪ್ ಮಾಡ್ಬೇಕು. ನೀಲಾಚಲ ಧಾಮದಲ್ಲಿ ಯಾರಿದ್ದಾರೆ? ನೀಲಮಾಧವ ಇದ್ದಾರೆ. ಆಮೇಲೆ ಅಲ್ಲಿ ಯಾವ ಕುಂಡ ಇದೆ? ರೋಹಿಣಿ ಕುಂಡ ಇದೆ. ಅಲ್ಲಿ ಯಾವ ವೃಕ್ಷ ಇದೆ? ವಟವೃಕ್ಷ ಇದೆ. ಅಲ್ಲಿ ಯಾವ ಆಶ್ರಮ ಇದೆ? ಶಬರಿ ಆಶ್ರಮ. ಅದು ಹಂಪಿನಲ್ಲಿದೆ. ಯಾವ ಆಶ್ರಮ ಇದೆ? ಶಬರ ದೀಪಕ್. ಶಬರ ದೀಪಕ್ ಆಶ್ರಮ. ಸರಿಯಲ್ಲ? ಈಗ ತೀರ್ಥಯಾತ್ರೆ ಬಂದು ಹೇಳ್ದ, ತೀರ್ಥಯಾತ್ರೆ ಹೇಳ್ದ ಪುರೋಹಿತನ್ಗೆ. ಪುರೋಹಿತ ಈಗ ಏನು ಮಾಡ್ತಾ ಇದ್ದಾನೆ? ಯಾರು ಕಳಿಸ್ಕೊಟ್ರು? ವಿದ್ಯಾಪತಿ. ವಿದ್ಯಾಪತಿ ಅವನ ತಮ್ಮ. ಅವನ್ ಹೋಗಿ ಏನ್ ಮಾಡೋನಿದ್ದಾನೆ? ವ್ಯವಸ್ಥೆ ಮಾಡೋನಿದ್ದಾನೆ ರಾಜನಿಗೆ. ಈಗ ತಕ್ಷಣ ವಿದ್ಯಾಪತಿ ಕಳಿಸ್ಕೊಟ್ರು. ಈ ವಿದ್ಯಾಪತಿ ಅವರ ಇನ್ನು ಕೆಲವರು ಸಂಗಡಿಗರ ಜೊತೆ ಹೋಗ್ತಾರೆ. ಹೋಗಿ ಅಲ್ಲಿ ಎಷ್ಟೊಂದು ಉತ್ತಮವಾಗಿರುವಂತಹ ಭಗವದ್ ಭಾವನೆಗಳಿಂದ ಹೋಗ್ತಾರೆ. ಅವ್ರಿಗೆ ಅನ್ನಿಸ್ತಾ ಇದೆ, ಈ ಸಂಪೂರ್ಣ ಜಗತ್ತಿನಲ್ಲಿ ಎಷ್ಟೋ ಬಾರಿ ನಾನು ತಿರುಗಾಡಿದ್ದೀನಿ, ಆದ್ರೆ ಇಷ್ಟೊಂದು ಭಗವಂತನ ಕೃಪೆಯ ಸುವರ್ಣ ಅವಕಾಶ ನನಗೆ ಎಲ್ಲಿ ತನಕ ಸಿಕ್ಕಿರ್ಲಿಲ್ಲ. ಆದ್ರೆ ಇವತ್ತು ನನಗೆ ಎಷ್ಟು ಸುವರ್ಣ ಅವಕಾಶ ಅಂತ ಹೇಳಿ ಭಗವಂತನ ಸಾಕ್ಷಾತ್ ದರ್ಶನ ಮಾಡೋದಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿ ಈ ವಿದ್ಯಾಪತಿ ಇಷ್ಟೊಂದು ಭಕ್ತಿಯಿಂದ ಅವರು ಯಾತ್ರೆ ಮಾಡ್ತಾ ಇದ್ರು. ಈಗ ಅಲ್ಲಿ ಹೋಗ್ತಾ ಇದ್ದಾರೆ. ಇದೇ ರೀತಿ ಭಕ್ತಿಯಿಂದ ಭಗವಂತನ ದರ್ಶನ ಮಾಡಿರೋ ಹೋಗೋದಕ್ಕೆ ಯಾರಾದ್ರೂ ಉದಾಹರಣೆ ಇದೆಯಾ? ತುಂಬಾ ಉತ್ತಮ. ಯಾರು? ಸ್ವಲ್ಪ ಜೋರಾಗಿ ಹೇಳಿ. ಅಕ್ರೂರ. ಗೊತ್ತಿದೆ ಇದು? ಅಕ್ರೂರ ಏನ್ ಮಾಡಿದ್ರು? ಅಕ್ರೂರ ಒಂದು ದಿನ ಕಂಸನಿಗೆ ಅನ್ನಿಸ್ತಾ ಇತ್ತು, ನಾನು ಕೃಷ್ಣನನ್ನ ಮತ್ತು ಬಲರಾಮರನ್ನ ಕೊಂದು ಹಾಕೋದಕ್ಕಾಗಿ ಎಷ್ಟೊಂದು ಅಸುರರನ್ನ ಕಳಿಸ್ಕೊಡ್ತಾ ಇದ್ರು. ಆದ್ರೆ ಇವರೆಲ್ಲರೂ ಏನ್ ಮಾಡ್ತಾ ಇದಾರೆ? ಎಲ್ಲ ಅಸುರರನ್ನ ಕೊಂದು ಹಾಕ್ಬಿಡ್ತಾ ಇದಾರೆ. ಹೇಗೆ ಕೆಲವು ಸಲ ಅಂಕಲ್ ಅವನ ಚಿಕ್ಕಪ್ಪನ ಮಗಂಗೆ ಏನ್ ಹೇಳ್ತಾರೆ? ಅವ್ರ ಚಿಕ್ಕಪ್ಪನ ಮಗ ಅಲ್ಲ, ಅವರ ತಮ್ಮ ಅಣ್ಣನ ಮಗ ಏನ್ ಹೇಳ್ತಾರೆ? ಮಗನ ರೂಪದಲ್ಲಿ. ಆ ರೀತಿ ಅಂಕಲ್ಲು ಕೃಷ್ಣನಿಗೋಸ್ಕರ ಎಷ್ಟೊಂದು ಆಟದ ಸಾಮಾನು ಕಳಿಸ್ಕೊಡ್ತಾ ಇದ್ರು. ಯಾವ ಆಟದ ಸಾಮಾನು ಕಳಿಸ್ಕೊಡ್ತಾ ಇದ್ರು? ರಾಕ್ಷಸರನ್ನ ಕಳಿಸ್ಕೊಡ್ತಾ ಇದ್ರು. ಆದ್ರೆ ಹೇಗೆ ಯಾವಾಗ್ಲೂ ಮಗು ಏನ್ ಮಾಡುತ್ತೆ? ತಂದೆ ಅಂಕಲ್ ಕೊಟ್ಟಿರೋದು ಆಟ ಸಾಮಾನು ಎಲ್ಲ ಮುರಿದು ಬಿಡ್ತಾ ಇರುತ್ತೆ. ಅದೇ ರೀತಿ ಕೃಷ್ಣ ಬಲರಾಮರು ಏನ್ ಮಾಡ್ತಾ ಇದ್ರು? ಎಲ್ಲಾದ್ರನ್ನ ಮುರಿದಾಕ್ಬಿಡ್ತಾ ಇದ್ರು, ಕೊಂದಾಕ್ಬಿಡ್ತಾ ಇದ್ರು. ಇದನ್ನ ನೋಡಿದ ತಕ್ಷಣ ಕಂಸನಿಗೆ ತುಂಬಾ ಕೋಪ ಬಂತು. ಆಗ ಕಂಸನಿಗೆ ಅನ್ನಿಸ್ತು, ನಾನು ಇಲ್ಲಿಗೆ ಕರೆದು ಕೃಷ್ಣ ಮತ್ತು ಬಲರಾಮರನ್ನ ಕೊಂದಾಕ್ತೇನೆ. ಅದಕ್ಕೋಸ್ಕರ ಹೇಳ್ದ ಅಕ್ರೂರನಿಗೆ, ಹೋಗಿ ಕೃಷ್ಣ ಬಲರಾಮರನ್ನ ಕರ್ಕೊಂಬ ವೃಂದಾವನದಿಂದ ಅಂತ ಕಳಿಸ್ಕೊಟ್ರು. ಆಗ ಅಕ್ರೂರ ಹೋದ. ಆದ್ರೆ ಅಕ್ರೂರ ಯಾಕೆ ಹೋಗ್ತಾ ಇದ್ದಾನೆ ಈಗ? ಕೃಷ್ಣ ಬಲರಾಮನ ಕರ್ಕೊಂಬರೋದಕ್ಕೆ. ಆದ್ರೆ ಕರ್ಕೊಂಬಂದ್ ಏನಾಗುತ್ತೆ? ಅವರಿಬ್ಬರ ಸಂಹಾರ ಆಗೋಗ್ಬಿಡುತ್ತೆ ಮಥುರಾನಲ್ಲಿ. ಆದ್ರೆ ಅಕ್ರೂರನಿಗೆ ಅವನು ಭಕ್ತಿ ಭಾವನೆಯಿಂದಾನೇ ಹೋದ. ಏನ್ ಅಂದ್ಕೊಂಡು ಹೋದ್ರು? ನನಗೆ ನೋಡಿ, ನಾನು ಹೋಗ್ತಾ ಇರೋ ಕೆಲಸ ಕಂಸನ
ಪ್ರತಿನಿಧಿಯಾಗಿ ಹೋಗ್ತಾ ಇದ್ದೀನಿ. ಆದ್ರೆ ನನಗೆ ಎಷ್ಟು ಅದೃಷ್ಟ ಅಂತ ಹೇಳಿ ನನಗೆ ಆ ಭಗವಂತನ ದರ್ಶನ ಆಗೋದಕ್ಕೆ ಆಗ್ತಾ ಇದೆ ಈಗ ವೃಂದಾವನದಲ್ಲಿ ಅಂತ ಎಷ್ಟು ಭಕ್ತಿ ಭಾವನೆಯಿಂದ ಹೋಗ್ತಾ ಇದ್ರು. ಮಧ್ಯದಲ್ಲಿ ವೃಂದಾವನದ ಪ್ರದೇಶ ಅದು ಸ್ಪರ್ಶ ಮಾಡಿದ ತಕ್ಷಣ ಅಲ್ಲಿ ಕೃಷ್ಣ ಬಲರಾಮರ ಚರಣದ ಫುಟ್ ಪ್ರಿಂಟ್ಸ್, ಚಿಹ್ನೆಗಳನ್ನ ನೋಡಿದ ತಕ್ಷಣ ಅಕ್ರೂರ್ನಲ್ಲಿ ಎಷ್ಟೊಂದು ಭಕ್ತಿ ಭಾವನೆಗಳು ಬಂತು. ಅವನು ಅಕ್ರೂರ ತಕ್ಷಣ ರಥದಿಂದ ಇಳಿದು ಅಲ್ಲೇ ನಮಸ್ಕಾರ ಮಾಡ್ತಾ ಇದ್ದ. ಅಲ್ಲೇ ಆ ಚರಣ ಚಿಹ್ನೆಗಳಿರುವಂತಹ ಮಣ್ಣಲ್ಲಿ ಅವನು ಹೊರಳಾಡ್ತಾ ಇದ್ದ. ಇದು ಅಕ್ರೂರನ ಭಾವನೆ, ಭಕ್ತಿಯ ಭಾವನೆ. ಅದಕ್ಕೋಸ್ಕರ ಹೇಳ್ತಾರೆ, ನಾವು ವೃಂದಾವನಕ್ಕೆ ಹೋದಾಗ ಏನ್ ಮಾಡ್ಬೇಕು? ಭಕ್ತಿ ವೃಂದಾವನಕ್ಕೆ ಹೋದ್ಮೇಲೆ ಏನ್ ಮಾಡ್ಬೇಕು? ಚೆನ್ನಾಗಿ ನಿದ್ದೆ ಮಾಡ್ಬೇಕು ಪ್ರಭುಜಿ. ಯಾಕಂದ್ರೆ ಎಷ್ಟೊಂದು ಟೈರ್ಡ್ ಆಗ್ಬಿಟ್ಟಿರ್ತೀವಿ. ಚೆನ್ನಾಗಿ ಪ್ರಸಾದ ಮಾಡ್ಬೇಕು, ಆಮೇಲೆ ಚೆನ್ನಾಗಿ ನಿದ್ದೆ ಮಾಡ್ಬೇಕು, ಆಮೇಲೆ ಚೆನ್ನಾಗಿ ಊರು ಅಲ್ಲಿ ತಿರುಗ್ಬಿಟ್ಟು ಬರ್ಬೇಕು. ವೃಂದಾವನದಲ್ಲಿ ಹೋಗಿ ಏನ್ ಮಾಡ್ಬೇಕು? ಮುಖ್ಯವಾಗಿ ವೃಂದಾವನ ಧಾಮದಲ್ಲಿ ನೋಡಿ, ಒಂದೊಂದು ಧಾಮದಲ್ಲಿ ಒಂದೊಂದು ವಿಶೇಷತೆ ಇರುತ್ತೆ. ಮಾಯಾಪುರದಲ್ಲಿ ಹೋದ್ಮೇಲೆ ಏನ್ ಮಾಡ್ಬೇಕು? ಸಂಕೀರ್ತನ ಮಾಡ್ಬೇಕು. ವೃಂದಾವನದಲ್ಲಿ ಹೋಗಿ ಏನ್ ಮಾಡ್ಬೇಕು? ಅಲ್ಲಿ ವ್ರಜರಜ್ ಅಲ್ಲಿನ ಧೂಳು ಮಣ್ಣನ್ನ ನಮ್ಮ ತಲೆ ಮೇಲೆ ಹಾಕೊಂಡು ಅಲ್ಲಿ ಹೊರಳಾಡಿ ಬಂದ್ರೆ ಇನ್ನೂ ಉತ್ತಮ. ಜಗನ್ನಾಥಪುರಿಗೆ ಹೋದ್ಮೇಲೆ ಏನ್ ಮಾಡ್ಬೇಕು? ಚೆನ್ನಾಗಿ ಪ್ರಸಾದ ತಿನ್ಬೇಕು. ಇದೇ ಅದರ ನಿಯಮ. ಜಗನ್ನಾಥಪುರಿನಲ್ಲಿ ನಿಯಮ ಏನು ಅಂತ ಹೇಳಿದ್ರೆ, ಚೆನ್ನಾಗಿ ಹೊಟ್ಟೆ ತುಂಬಾ ಪ್ರಸಾದ ತಿನ್ಬಿಟ್ಟು ಬರ್ಬೇಕು. ಯಾಕೆಂದರೆ ಜಗನ್ನಾಥಪುರಿಯ ವಿಶೇಷತೆ ಏನು ಅಂದರೆ ಪ್ರಸಾದ್, ಛಪ್ಪನ್ ಭೋಗ್. ಛಪ್ಪನ್ ಭೋಗ್ ಭಗವಂತನಿಗೆ, ನಮಗೆ ಛಪ್ಪನ್ ಭೋಗ್ ತಿನ್ನೋಷ್ಟು ಕೆಪಾಸಿಟಿ ಇರೋದಿಲ್ಲ. ಆದ್ರೆ ಪ್ರಸಾದ ಜಗನ್ನಾಥಪುರಿನಲ್ಲಿ ಆನಂದ್ ಬಜಾರ್ ಅನ್ನೋಂಥದ್ದಿದೆ, ಅಲ್ಲಿ ಹೋದ್ಮೇಲೆ ಪ್ರಸಾದ ಮಾಡ್ಬಿಟ್ಟೆ ಬರ್ಬೇಕು ಅಂತ ಹೇಳ್ತಾರೆ. ಈಗ ಮೂರು ಎಲ್ಲರೂ ಹೇಳಿ, ಮಾಯಾಪುರದಲ್ಲಿ ಹೋದ್ಮೇಲೆ ಏನ್ ಮಾಡ್ಬೇಕು? ಸಂಕೀರ್ತನ ಮಾಡ್ಬೇಕು, ಹೆಚ್ಚು ಜಪ ಮಾಡ್ಬೇಕು, ಹೆಚ್ಚು ನಾಮ ಸಂಕೀರ್ತನ ಮಾಡ್ಬೇಕು. ಆಮೇಲೆ ವೃಂದಾವನದಲ್ಲಿ ಹೋದ್ಮೇಲೆ ಏನ್ ಮಾಡ್ಬೇಕು? ಅಲ್ಲಿ ಪವಿತ್ರ ರಜ, ಅಲ್ಲಿನ ಮಣ್ಣನ್ನ ತಗೊಳ್ಬೇಕು. ಆಮೇಲೆ ಜಗನ್ನಾಥಪುರಿಗೆ ಹೋದ್ಮೇಲೆ ಏನ್ ಮಾಡ್ಬೇಕು? ಪ್ರಸಾದವನ್ನ ತಿಂದ್ಬಿಟ್ಟು ಬರ್ಬೇಕು. ಸೊ ಈ ರೀತಿ ಅಕ್ರೂರ ಹೋಗಿದ ತಕ್ಷಣ ಏನ್ ಮಾಡಿದ್ರು? ಚರಣ ಅಲ್ಲಿ ಹೊರಳಾಡಿದ್ರು. ಅದೇ ರೀತಿ ವಿದ್ಯಾಪತಿನೂ ಅಷ್ಟೇ. ವಿದ್ಯಾಪತಿ ಅಂತ ಆ ಭಗವಂತನ ದರ್ಶನ ಮಾಡಿದ್ರೆ ನನ್ನ ಎಲ್ಲಾ ಭೌತಿಕ ಬಂಧನಗಳೆಲ್ಲವೂ ಕತ್ತರಿಸೋಗ್ಬಿಡುತ್ತೆ, ಆಮೇಲೆ ನನಗೆ ಮುಕ್ತಿ ಸಿಕ್ಬಿಡುತ್ತೆ. ಈ ರೀತಿ ಅವರ ಭಗವಂತನ ಈ ಭಕ್ತಿಯನ್ನ, ಭಗವಂತನ ಧ್ಯಾನ ಮಾಡ್ತಾ ಮಾಡ್ತಾ ಅವರು ಮುಂದೆ ಹೋಗ್ತಾ ಇದ್ದಾರೆ. ಹೋಗ್ತಾ ಇರುವಾಗ ಮಹಾನದಿ ಅದನ್ನ ದಾಟಿನ ಮುಂದೆ ಹೋಗ್ತಾರೆ. ಅದಾದ್ಮೇಲೆ ಅವರು ಏಕಾಮ್ರ ಕಾನನ ಅಲ್ಲಿಗೆ ಬರ್ತಾರೆ. ಯಾವುದು ಈ ಏಕಾಮ್ರ ಕಾನನ? ಏಕಾಮ್ರ ಕಾನನ ಯಾವುದು? ಭುವನೇಶ್ವರ್. ಏನು? ಭುವನೇಶ್ವರ್. ಭುವನೇಶ್ವರ್ ಎಲ್ಲಿ ಬರುತ್ತೆ? ಒರಿಸ್ಸಾನಲ್ಲಿ ಪುರಿ. ಅದರ ನೆಕ್ಸ್ಟ್ ಭುವನೇಶ್ವರ್ ಆದ್ಮೇಲೆ ಪುರಿ ಬರುತ್ತೆ. ಸೊ ಭುವನೇಶ್ವರ್ ಅದ್ರ ಪಕ್ಕದಲ್ಲೇ ಇರುವಂತದ್ದು. ಭುವನೇಶ್ವರಲ್ಲಿ ಯಾರು ಇರ್ತಾರೆ? ಯಾರು? ಲಿಂಗರಾಜ್. ಲಿಂಗರಾಜ್ ಯಾರು? ಶಿವ, ಭಗವಾನ್ ಶಂಕರ. ಅದು ಅವರ ವಾಸಸ್ಥಾನವಾಗಿದೆ. ಅಲ್ಲಿ ಹೇಳ್ತಾ ಇದ್ದಾರೆ, ಯಾರು ಆ ಏಕಾಮ್ರ ಕಾನನದಲ್ಲಿ ಹೋಗ್ತಾರೆ ಅಲ್ಲಿ ಭಗವಂತನ ಶಂಕರನ ದರ್ಶನ ಮಾಡಿ ಆಮೇಲೆ ಪುರಿಗೆ ಬರ್ಬೇಕು, ಆ ರೀತಿ ಹೇಳ್ತಾರೆ. ಅದಾದ್ಮೇಲೆ ಅವರು ಅಲ್ಲೇ ತುಂಬಾ ಹತ್ತಿರದಲ್ಲಿ, ಅವರು ರಾತ್ರಿ ಆಗ್ಬಿಟ್ಟಿದೆ, ಏನು ಕಾಣಿಸೋದಿಲ್ಲ, ತೀರ್ಥಯಾತ್ರೆ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಅವರು ಏನ್ ಮಾಡ್ತಾರೆ? ಅಲ್ಲೇ ಅವರು ಮಲ್ಕೊಳ್ತಾರೆ. ಅಲ್ಲಿ ಮಲ್ಕೊಂಡಿದ ತಕ್ಷಣ ಸ್ವಲ್ಪ ದೂರದಲ್ಲಿ ಅಲ್ಲಿ ಕೀರ್ತನೆಯ ಶಬ್ದ ಕೇಳಿಸ್ಕೊಳುತ್ತೆ. ಕೀರ್ತನೆ ಶಬ್ದ ಕೇಳಿಸ್ಕೊಳ್ತಾ ಇದೆ ಅಂದ್ರೆ ಏನರ್ಥ? ಅಲ್ಲಿ ಭಕ್ತರಿದ್ದಾರೆ. ಆಮೇಲೆ ಗೊತ್ತಾಗುತ್ತೆ, ಸ್ವಲ್ಪ ದೂರದಲ್ಲೇ ಅವರು ತಕ್ಷಣ ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋಗಿ ನೋಡ್ತಾರೆ, ಅಲ್ಲಿ ಯಾರಿರ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ಒಬ್ಬ ವಿಶೇಷವಾದಂತ ಭಕ್ತ ಇದ್ದ. ಅವನ ಹೆಸರು ವಿಶ್ವಾವಸು ಅಂತ. ಏನು? ವಿಶ್ವಾವಸು. ಈಗ ಅಲ್ಲಿ ನೋಡ್ತಾರೆ, ಒಂದು ಆಶ್ರಮ ಇದೆ. ಯಾವ ಆಶ್ರಮ ಅದು? ಇದರ ಹೆಸರು ಹೇಳಿದ್ದೆ ನಾನು, ಶಬರ ದೀಪಕ ಆಶ್ರಮ ಅಂತ. ಅದೇ ಆಶ್ರಮ ಈಗ ಸಿಕ್ಬಿಡ್ತು ವಿದ್ಯಾಪತಿಗೆ. ಯಾವ ಆಶ್ರಮ ಹುಡ್ಕೊಂಡು ಬರ್ತಾ ಇದ್ರು ಆ ಆಶ್ರಮ ಸಿಕ್ಬಿಡ್ತು. ಅಲ್ಲಿ ಯಾರ ದರ್ಶನ ಆಯ್ತು? ವಿಶ್ವಾವಸು ದರ್ಶನ ಆಯ್ತು.
ಆಮೇಲೆ ಸ್ವಲ್ಪ ಅಲ್ಲಿನ ಮಾತುಕತೆ ಚರ್ಚೆ ಮಾಡ್ತಾರೋ ಗೊತ್ತಾಗತ್ತೆ, ಈ ವಿಶ್ವಾವಸು ಆ ಭಗವಂತನ ಜಗನ್ನಾಥನ ಪೂಜಾರಿ ಅವರು ಈಗ ತಾನೇ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ. ಆಮೇಲೆ ಅವರ ಸೌಂದರ್ಯ, ಅವರ ಮೈಯಿಂದ ಎಷ್ಟೊಂದು ಕಾಂತಿ ಬರ್ತಾ ಇದೆ. ಅವರು ಒಂದು ವಿಶೇಷವಾದಂತಹ ಭಗವಂತನ ಮಾಲೆಯನ್ನು ತಗೊಂಡ್ಬಂದಿದ್ದಾರೆ. ಆ ಮಾಲೆ ಮಿಂಚ್ತಾ ಇದೆ. ಈ ರೀತಿ ಇದನ್ನ ನೋಡಿದ ತಕ್ಷಣ ವಿದ್ಯಾಪತಿಗೆ ಇನ್ನೂ ಆಶ್ಚರ್ಯ ಆಗೋಗ್ಬಿಡ್ತು. ಆಮೇಲೆ ಕೇಳ್ತಾರೆ, ಇದು ಆಗಿದ ತಕ್ಷಣ ವಿದ್ಯಾಪತಿಗೆ ಅವ್ರು ಹೇಳ್ತಾರೆ, ದಯವಿಟ್ಟು ನಮ್ಮ ಆಶ್ರಮಕ್ಕೆ ಬನ್ನಿ, ಸ್ವಲ್ಪ ನೀವು ವಿಶ್ರಾಮ ತಗೊಳ್ಳಿ, ಪ್ರಸಾದ ತಗೊಳ್ಳಿ. ಈಗ ವಿದ್ಯಾಪತಿ ಹೇಳ್ತಾನೆ, ಆಗೋದಿಲ್ಲ, ನಾನು ಒಂದು ತುಂಬಾ ಮುಖ್ಯವಾಗಿರುವಂತಹ ಕಾರ್ಯದ ಮೇಲೆ ಬಂದಿದ್ದೀನಿ. ಯಾವುದು ಆ ಕಾರ್ಯ? ಭಗವಂತನ ದರ್ಶನ ಮಾಡೋದಕ್ಕೆ ಬಂದಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ರಾಜ ಅಲ್ಲಿ ಉಪವಾಸ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ. ನಾನು ಹೋಗೋ ತನಕ ಅವ್ರು ಉಪವಾಸ ಮಾಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ನಾನು ತುಂಬಾ ಹೆಚ್ಚು ತಡ ಮಾಡಬಾರ್ದು. ತಕ್ಷಣ ನಾನು ಭಗವಂತನ ದರ್ಶನ ಮಾಡಿ ಆಮೇಲೆ ಇಲ್ಲಿನ ಸಂಪೂರ್ಣ ಮಾಹಿತಿ ನಾನು ಕೊಡ್ಬೇಕು. ಯಾರು ಕೊಡ್ಬೇಕು? ಯಾವ ರಾಜ? ವೆರಿ ಗುಡ್. ತುಂಬಾ ಎಲ್ಲರೂ ಇಷ್ಟೊಂದು ನಫ್ಕ ಇಟ್ಕೊಂಡಿದ್ದೀರಿ. ಯಾರಿದು ಮಾತು ಹೇಳ್ತಾ ಇರೋದು? ವಿದ್ಯಾಪತಿ ಹೇಳ್ತಾ ಇದ್ದಾರೆ. ಯಾರನ್ನ ಭೇಟಿ ಮಾಡಿದ್ರು? ಈಗ ವಿಶ್ವಾವಸುವನ್ನ ಭೇಟಿ ಮಾಡಿದ್ದಾರೆ. ವೆರಿ ಗುಡ್. ಈಗ ಇದೆಲ್ಲ ಹೇಳಿದ್ರು. ಇದಾದ್ಮೇಲೆ ವಿದ್ಯಾಪತಿಯನ್ನ ಕರ್ಕೊಂಡು ವಿಶ್ವಾವಸು ಹೇಳ್ತಾರೆ, ಬನ್ನಿ ಈಗ ತಕ್ಷಣ ಹೋಗೋಣ. ಯಾವ ಸಮಯ ಇದು? ರಾತ್ರಿ ಸಮಯ. ಆದ್ರೂ ವಿಶ್ವಾವಸು ಹೇಳ್ತಾನೆ, ವಿದ್ಯಾಪತಿ ಹೇಳ್ತಾನೆ, ನಾನು ಈಗಲೇ ಬರೋದಕ್ಕೆ ತಯಾರಿದ್ದೀನಿ. ವಿದ್ಯಾಪತಿ ರೆಸ್ಟ್ ಮಾಡೋದಕ್ಕೆ ಹೋಗ್ತಾ ಇದ್ರು. ಅವ್ರು ಹೇಳಿದ್ರು, ಇಲ್ಲ ನಿರ್ಜಲ ಏಕಾದಶಿ, ಜಾಗರಣೆಯಲ್ಲಿರ್ಬೇಕು. ಸೊ ಅಂತ ಹೇಳಿ ಅವರು ತಕ್ಷಣ ರಾತ್ರಿನೇ ಅವರು ಮಾಡ್ಕೊಂಡು ಹೋಗೋದಕ್ಕೆ ಪ್ರಾರಂಭ ಮಾಡಿದ್ರು. ಈಗ ಈ ಸಮಯದಲ್ಲಿ ಅವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಆ ನೀಲಾಚಲ ಪರ್ವತಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಪರ್ವತದ ಎಲ್ಲ ಸುತ್ತಮುತ್ತ ಏನಿದೆ? ನಾನು ಹೇಳಿದೆ, ಪರ್ವತದ ಎಲ್ಲ ಸುತ್ತಮುತ್ತ ಏನಿದೆ? ಅರಣ್ಯ ಇದೆ, ದಟ್ಟವಾದಂತ ಅರಣ್ಯ ಇದೆ. ಆ ಪರ್ವತವನ್ನ ಹತ್ತಬೇಕು ಅಂತ ಹೇಳಿದ್ರೆ ಆ ದಟ್ಟವಾದ ಅರಣ್ಯದ ಮುಖಾಂತರನೇ ಹೋಗ್ಬೇಕು. ಆಮೇಲೆ ತುಂಬಾ ಸಣ್ಣವಾಗಿರುವಂತ ದಾರಿ ಇದೆ, ಬರೀ ಒಬ್ಬರೇ ಹೋಗೋದಕ್ಕಾಗುತ್ತೆ. ಈಗ ಆ ರಾತ್ರಿ ಏನು ಕಾಣಿಸ್ತಾನೂ ಇಲ್ಲ. ಬರೀ ವಿದ್ಯಾಪತಿಗೆ ಇವ್ರು ಹೇಳ್ತಾ ಇದಾರೆ ಹೇಗ್ ಬರ್ಬೇಕು ಅಂತ, ಅದನ್ನ ಕೇಳ್ಕೊಂಡು ಅವ್ರು ಬರ್ತಾ ಇದಾರೆ. ಈ ರೀತಿ ರಾತ್ರಿ ಪೂರ್ತಿ ನಡೀತಾರೆ. ರಾತ್ರಿ ಪೂರ್ತಿ ನಡೆದು ಅಲ್ಲಿ ರೋಹಿಣಿ ಕುಂಡಕ್ಕೆ ಹೋಗ್ತಾರೆ. ಬೆಳಗ್ಗಿನ ಜಾವ. ಆಗ ಹೇಳ್ತಾರೆ, ರೋಹಿಣಿ ಕುಂಡ ಯಾವುದು ಅಂತ ಹೇಳಿ. ಅವ್ರು ಹೇಳ್ತಾರೆ, ಸಂಪೂರ್ಣ ಜಗತ್ತಿನಲ್ಲಿ ನೀರು ಎಲ್ಲಿಂದ ಬರುತ್ತೆ ಅಂದ್ರೆ ಈ ರೋಹಿಣಿ ಕುಂಡದಿಂದ ಬರುತ್ತೆ ಅಂತ ಹೇಳ್ತಾರೆ. ಸಂಪೂರ್ಣ ಜಗತ್ತಿನಲ್ಲಿ ಏನೆಲ್ಲ ಪಂಚಭೂತಗಳಿದೆ? ಯಾವೆಲ್ಲ ಭೂತಗಳು? ಪಂಚಭೂತಗಳು ಯಾರು? 5 ಭೂತಗಳು ಯಾರು? ಪೃಥ್ವಿ, ಜಲ, ಅಗ್ನಿ, ವಾಯು ಮತ್ತು ಆಕಾಶ. ಇದು ಈ ಜಗತ್ತಿನಲ್ಲಿ ಏನೆಲ್ಲ ಇದೆಯಲ್ಲ, ಅದು ಸೃಷ್ಟಿ ಕಾಲದ ಎಲ್ಲಿಂದ ಪ್ರಾರಂಭ ಆಯ್ತು ಅಂತ ಹೇಳಿದ್ರೆ ರೋಹಿಣಿ ಕುಂಡದಿಂದಲೇ ಪ್ರಾರಂಭ ಆಗಿದೆ. ಈ ರೋಹಿಣಿ ಕುಂಡದಿಂದ ಪ್ರಾರಂಭ ಆಗಿ ಸಂಪೂರ್ಣ ಜಗತ್ತಿನಲ್ಲಿ ಎಲ್ಲಾ ರೀತಿಯ ಸೃಷ್ಟಿಯಾಗಿದೆ. ಈ ಸೃಷ್ಟಿಯ ವಿನಾಶ ಯಾವಾಗ ಆಗುತ್ತೆ? ಆಗ ಎಲ್ಲಾ ಆ ಪಂಚಭೂತಗಳು ಬಂದು ಇಲ್ಲಿ ಲೀನ ಆಗುತ್ತೆ. ಆ ರೋಹಿಣಿ ಕುಂಡ ಅಷ್ಟು ವಿಶೇಷವಾಗಿದೆ. ಈ ರೋಹಿಣಿ ಕುಂಡದಲ್ಲಿ ಯಾರು ಸ್ನಾನ ಮಾಡ್ತಾರೆ ಅವರಿಗೆ ವೈಕುಂಠಕ್ಕೆ ಹೋಗೋದಕ್ಕೆ ಯೋಗ್ಯತೆ ಸಿಕ್ಬಿಡುತ್ತೆ. ಆಮೇಲೆ ಯಾರು ಇದೇ ಕುಂಡದ ವೃಕ್ಷದ ಕೆಳಗಡೆ ಯಾರು ಸುಮ್ಮನೆ ಹೋಗಿ ಮಲ್ಕೊಳ್ತಾರೆ ಅವ್ರಿಗೆ ಗೋಹತ್ಯ ಇಲ್ಲ ಬ್ರಾಹ್ಮಣ ಹತ್ಯದ ಪಾಪ ಹೋಗ್ಬಿಡುತ್ತೆ. ಬರೀ ಹೋಗಿ ಏನ್ ಮಾಡ್ಬೇಕು? ಚೆನ್ನಾಗಿ ನಿದ್ದೆ ಮಾಡ್ಬೇಕಲ್ಲಿ, ಗೊರಕೆ ಹೊಡಿಬೇಕು. ಮಾಡೋದ್ರಿಂದ ಏನಾಗ್ಬಿಡುತ್ತೆ? ಎಷ್ಟೊಂದು ಪಾಪಗಳು ಹೋಗ್ಬಿಡುತ್ತೆ ಅಂತ ಹೇಳ್ತಾ ಇದಾರೆ. ಆಮೇಲೆ ಅಲ್ಲಿ ಹೇಳ್ತಾ ಇದಾರೆ, ಯಾರು ಆ ಭಗವಂತನ ದರ್ಶನ ಮಾಡ್ತಾರೆ ಅವ್ರಿಗೆ ಮತ್ತೊಮ್ಮೆ ಈ ಭೌತಿಕ ಜಗತ್ತಿನ ದರ್ಶನ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ.
ಯಾರು ಆ ಭಗವಂತನ ದರ್ಶನ ಮಾಡ್ತಾರೆ, ಯಾರು ಮತ್ತೆ ಭೌತಿಕ ಜಗತ್ತಿಗೆ ಬರೋದಕ್ಕೆ ಆಸೆ ಪಡ್ತಾರೆ? ಅಂದ್ರೆ ಪುನರ್ಜನ್ಮ ಅನ್ನೋಂಥದ್ದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದನ್ನ ನೋಡಿದ ತಕ್ಷಣ ವಿದ್ಯಾಪತಿಗೆ ಇನ್ನೂ ಆ ಹಂಬಲ ಇನ್ನೂ ಹೆಚ್ಚಾಗೋಯ್ತು. ಇದನ್ನ ಕೇಳ್ತಾ ಕೇಳ್ತಾ ಅವರು ತಕ್ಷಣ ಅಲ್ಲಿ ಸ್ನಾನ ಮಾಡಿಬಿಟ್ಟು ಭಗವಂತನ ದರ್ಶನ ಮಾಡೋದಕ್ಕೆ ಹೋಗ್ತಾರೆ. ಆ ಭಗವಂತನ ದರ್ಶನ ಮಾಡ್ತಾ ಮಾಡ್ತಾ ಅವರು ಎಷ್ಟು ತಲ್ಲೀನರಾಗ್ತಾರೆ, ಎಷ್ಟು ಭಕ್ತಿ ಪರವೇಶದಲ್ಲಿ ಅವರು ಮುಳುಗೋಗ್ಬಿಡ್ತಾರೆ. ಆಮೇಲೆ ಭಗವಂತನ ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಈ ರೀತಿ ಆ ಭಗವಂತನ ದರ್ಶನ ಆಗಿದ ತಕ್ಷಣ